ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಅಸ್ಮತ್ ಗುರು ಪರಂಪರಾಯೇ ನಮಃ. ಈ ಮಾಲಿಕೆಯಲ್ಲಿ ಇಂದು ದರ್ಶಾದಿ ತರ್ಪಣ, ಅದರ ಬಗ್ಗೆ ಸ್ವಲ್ಪ ಸಂದೇಹಗಳು, ಅವುಗಳಿಗೆಲ್ಲ ಸಮಾಧಾನಗಳನ್ನ ನೀಡೋಣ. ತರ್ಪಣ ಅಂತಂದ್ರೆ ತೃಪ್ತಿಗೊಳಿಸೋದು ಅಂತ. ರೂಢಿಯಲ್ಲಿ ಏನಾಗಿದೆ, ತರ್ಪಣ ಅಂತಂದ್ರೆ ಬಿಟ್ಟೆ ಅಂತ. ಏನೋ ಯಾವುದೋ ಒಂದು ಸಂಗೀತವೋ ಮತ್ತೊಂದು ಯಾವುದಕ್ಕೋ ಹೊರಟ್ರಿ, ಅದೇನೋ ನನಗಾಗ್ಲಿಲ್ಲ, ಅದಕ್ಕೆ ತರ್ಪಣ ಬಿಟ್ಬಿಟ್ಟೆ. ತರ್ಪಣ ಅಂತಂದ್ರೆ ತೃಪ್ತಿಗೊಳಿಸೋದು. ಯಾರನ್ನು ತೃಪ್ತಿಗೊಳಿಸೋದು? ಸಾಮಾನ್ಯವಾಗಿ ಪಿತೃದೇವತೆಗಳನ್ನ ತರ್ಪಣದಲ್ಲಿ ತೃಪ್ತಿಗೊಳಿಸೋದು. ಬರೀ ದೇವರುಗಳಷ್ಟೇನ. ಈಗ ಸಂಧ್ಯಾ ವಂದನೆಯಲ್ಲಿ ತರ್ಪಣ ಇದೆ, 12 ನಾಮಗಳು ಭಗವಂತನಿಗೆ. ಅವನಿಗೆ ಗೋಂ ಕಿವಿ ಆ ರೀತಿ ಮಾಡಿಕೊಂಡು ಗೋಕರ್ಣದ ರೂಪ ಇದರಲ್ಲಿ ಇಟ್ಕೊಂಡು ಓಂ ಕೇಶವಾಯ ತರ್ಪಯಾಮಿ, ಓಂ ನಾರಾಯಣಂ ತರ್ಪಯಾಮಿ, ಮಾಧವನ್ ತರ್ಪಯಾಮಿ ತೃಪ್ತಿ. ಅವನಿಗೆ ತೃಪ್ತಿಗೊಳಿಸೋದು ಬರೀ ನೀರಿನಿಂದ ಅಲ್ಲಿ ಪ್ರತಿದಿನ ಸಂಧ್ಯಾ ವಂದನೆಯಲ್ಲಿ. ಹಾಗೇನೆ ಈ ಶ್ರದ್ಧಾಂಜಲಿ ಎನ್ನುವ ಪದ ರೂಢಿನಲ್ಲಿ ಯಾರು ಹೋದಾಗ ಅವರಿಗೆ ಶ್ರದ್ಧಾಂಜಲಿ ಅನ್ನೋ ಪದ ಬಂದ್ಬಿಟ್ಟು, ಶ್ರದ್ಧೆಯಿಂದ ಮಾಡುವ ನಮಸ್ಕಾರ ಶ್ರದ್ಧಾಂಜಲಿ ಅಂತ. ಭಾವಪೂರ್ಣ ಶ್ರದ್ಧಾಂಜಲಿ ಬೇರೆ ಹಾಕ್ಬಿಡ್ತಾರೆ. ಶ್ರದ್ಧೆ ಅಂತಂದ್ರೆ ಏನು? ಅಲ್ಲಿ ಭಾವಪೂರ್ಣವಾಗಿ ಇಲ್ಲವೋ ಗೇಟು ಇದು ಅಂತ ಆಗದಂಗೆ, ಗೇಟ್ ಬಾಗಿಲು ಹಾಕು. ಗೇಟ್ ಅಂದ್ರೆ ಏನು? ಆ ರೀತಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಅಪಭ್ರಂಶಗಳು. ಆದ್ರೆ ಶ್ರದ್ಧಾಂಜಲಿ ಅಂತಂದ್ರೆ ಶ್ರದ್ಧೆಯಿಂದ ಮಾಡುವ ನಮಸ್ಕಾರ. ಭಗವಂತನಿಗೆ ನಮಸ್ಕಾರ ಮಾಡುವಂಥದ್ದು ಶ್ರದ್ಧಾಂಜಲಿ. ಪ್ರತಿದಿನ ತಂದೆ ತಾಯಿಗೆ ನಮಸ್ಕಾರ ಮಾಡಿದ್ರೆ ಶ್ರದ್ಧೆಯಿಂದ ಮಾಡುವ ನಮಸ್ಕಾರ ಅಷ್ಟೇ. ಯಾರೋ ಹೋದಾಗ ಅವ್ರಿಗಾಗಿ ಶ್ರದ್ಧಾಂಜಲಿ, ಮೌನಾಚರಣೆ, ಎಲ್ಲ ಏನೇನು ಅಪಭ್ರಂಶಗಳು. ತರ್ಪಣ ಅನ್ನೋದು ಕೂಡ ಹಾಗೆ ಆಗ್ಬಿಟ್ಟಿದೆ. ತರ್ಪಣ ಅಂದ್ರೆ ತೃಪ್ತಿಗೊಳಿಸೋದು ಅಂತ. ಸೃಷ್ಟಿಯ ಆರಂಭದಲ್ಲಿ ಭಗವಂತ ಎಲ್ಲ ಒಂದೊಂದಾಗಿ ಎಲ್ಲವನ್ನು ಸೃಷ್ಟಿ ಮಾಡ್ಕೊಂಡ್ ಬಂದಲ್ಲ. ಆ ದೇವತೆಗಳಲ್ಲಿ 3ನೇ ಹಂತದಲ್ಲಿರೋರು, ಸೂಪರ್ಲೇಟಿವ್ ಡಿಗ್ರಿ ಅಂತ ಹಾಗೆ ಆ ಸ್ತರದಲ್ಲಿರುವಂತ ದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರು, ನಮಗೆ ದಕ್ಷಿಣ ದಿಕ್ಕು ಬೇಕು ಅಂತ. ತಥಾಸ್ತು ಒಂದ ಭಗವಂತ. ಪಿತೃದೇವತೆಗಳಿಗೆ ಇವರು ಯಾರು ಅಂದ್ರೆ ವಸು, ರುದ್ರ, ಆದಿತ್ಯ ಅಂತ. ನಾರಾಯಣ ಉಪನಿಷತ್ತು ಅದರಲ್ಲಿ 12 ಆದಿತ್ಯ ರುದ್ರ, ಅಷ್ಟವಸುಗಳು, 12 ಆದಿತ್ಯರು, 11 ರುದ್ರರು ಬರುತ್ತೆ ಉಲ್ಲೇಖ. 33 ಜನ ಹೇಗೆ ಅಂತಂದ್ರೆ 8 ಜನ ವಸುಗಳು, ಅಷ್ಟವಸುಗಳು, 12 ಆದಿತ್ಯರು, 12 8 20, 11 ರುದ್ರರು 31, ಈ 11 ಸೇರಿದಾಗ ಪ್ಲಸ್ ಅಶ್ವಿನಿ ದೇವತೆಗಳಿದ್ದು 33. ಆ 33ರಿಂದ 33 ಕೋಟಿ ದೇವತೆಗಳು. ಈ ವಸುರುದ್ರ ಆದಿತ್ಯ ಅನ್ನೋರು ದೇವಾ ವೈ ಪಿತರಃ ಪಿತರೋ ದೇವಾಹ. ಪಿತೃಗಳು ಅಂದ್ರೆ ಪ್ರೇತ ದೆವ್ವಗಳೆಲ್ಲ. ದಕ್ಷಿಣದಲ್ಲಿ ಇರುವಂತವರು ಪಿತೃ ಸ್ಥಾನದಲ್ಲಿರುವ ದೇವತೆಗಳಿಗಿಂತ ಉತ್ತಮ ಇದರಲ್ಲಿರುವಂತವ್ರು ಸ್ಥಿತಿಯಲ್ಲಿ, 3ನೆಯ ಲೋಕದಲ್ಲಿ. ಇವರು ಪ್ರಾರ್ಥನೆ ಮಾಡಿದ್ದು ನಮಗೆ ದಕ್ಷಿಣ ದಿಕ್ಕು ಅಂತಂದ್ರು. ಹಾಗೇನೆ ಇವರುಗಳಿಗೆ ಎಳ್ಳು ಮತ್ತು ನೀರು ಬಹಳ ತೃಪ್ತಿಯನ್ನ ನೀಡುವಂಥದ್ದು. ಹಾಗಾಗಿ ತಿಲೋದಕ, ಉದಕ ನೀರು, ತಿಲ ಅಂದ್ರೆ ಎಳ್ಳು, ತಿಲೋದಕದಿಂದ ಅವರು ತೃಪ್ತರಾಗ್ತಾರೆ. ನಮ್ಮ 1 ವರ್ಷ ದೇವತೆಗಳಿಗೆ 1 ದಿವಸ. ಹಾಗೆ ಪ್ರತಿ ವರ್ಷ ನಾವು ಶ್ರಾದ್ದವನ್ನ ನಡೆಸೋದು ಯಾವಾಗ? ತಂದೆ ತಾಯಿಯವರು ಆಚಾರ್ಯ ತಿರುವಡಿ ಸೇರಿದ ಮೇಲೆ ಆ ದಿನ ಒಂದನ್ನ ವ್ಯಾಜವಾಗಿ ಇಟ್ಕೊಂಡು ನಡೆಸುವಂತಹ ಪಿತೃದೇವತೆಗಳ ಉಪಾಸನೆ ವರ್ಷಕ್ಕೊಂದ್ಸಲ. ಆದರೆ ಪ್ರತಿ ಮಾಸದಲ್ಲಿ ದರ್ಶ ಅಂತಂದ್ರೆ ಅಮಾವಾಸ್ಯೆ ದಿವಸ, ಇದು ಪಿತೃಗಳಿಗೆ ವಿಶೇಷವಾಗಿ ಪೂಜನೀಯವಾದಂತಹ ಕಾರ್ಯ ನಡೆಸುವಂತ. ಯಾರು ಅಧಿಕಾರಿಗಳು ತರ್ಪಣವನ್ನು ಬಿಡೋಕೆ ಪಿತೃಗಳಿಗೆ ಅಂದ್ರೆ ಯಾರಿಗೆ ತಂದೆ ಇಲ್ವೋ ಅವರುಗಳಿಗೆ ಮಾತ್ರ. ಇದು ಬಿಟ್ಟು ದೇವ ಋಷಿ ಪಿತೃ ತರ್ಪಣ ಅಂತಿದೆ, ಅದು ಎಲ್ರಿಗೂ ಸಾಮಾನ್ಯ. ಈವನ್ ಬ್ರಹ್ಮಚಾರಿಗಳು, ಚಿಕ್ಕವರು ಎಲ್ರು ಕೂಡ. ಅವಾಗ ಏನು ಅಂದ್ರೆ ಸೋಮ ಪಿತೃಮಾನ್ ಯಮೋಂಗಿರಸ್ವಾನ್ ಅಗ್ನಿ ಕವ್ಯವಾಹನ ಇತ್ಯಾದಯೋ ಯೇ ಪಿತರಃ ಅಂತ ಹೇಳಿದಾಗ ಆ ಎಲ್ಲ ದೇವತೆಗಳಿಗೆ
ಯಜ್ಞೋಪವೀತವನ್ನ ಪ್ರಾಚೀನಾವೀತಿ ಪೂರ್ಣ ಹಾಕೊಳ್ಳದೆ ಬರೀ ಹೆಬ್ಬೆರಿಗೆ ಮಾತ್ರ ಹಾಕೊಂಡು ಅವರು ಪಿತೃತೀರ್ಥದಿಂದ ಅವರಿಗೆ ಕೊಟ್ರೆ ಪಿತೃದೇವತೆಗಳು ಸಂತೋಷಕೊಳ್ತಾರೆ. ಯಾರಿಗೆ ತಂದೆ ಅಥವಾ ತಾಯಿ ಇಲ್ವೋ ಅವರುಗಳು ಪೂರ್ಣವಾಗಿ ಪ್ರಾಚೀನಾವೀತಿ ಹಾಕೊಳ್ಳುವಂತಾರೆ. ಹೀಗೆ ವರ್ಷಕ್ಕೆ 12 ಅಮಾವಾಸ್ಯೆಗಳಿದೆ. ಕೃಷ್ಣ ಪಕ್ಷದ 15ನೇ ದಿವಸ ಅಮಾವಾಸ್ಯೆ. ಆ ಅಮಾವಾಸ್ಯೆ ದಿವಸ ಪಿತೃಗಳನ್ನ ಉದ್ದೇಶಿಸಿ ಮಾಡುವಂತ ತರ್ಪಣ. ಅದು ನಿತ್ಯ ಕ್ರಿಯೆಗಳಲ್ಲಿ ಸೇರುವಂಥದ್ದು. ಸಂಧ್ಯಾವನ್ನ ಹೇಗೆ ನಿತ್ಯವೋ ಹಾಗೆ ಅಮಾವಾಸ್ಯೆಯು ಕೂಡ ನಿತ್ಯ ವಿಧಿನಲ್ಲಿ ಸೇರುವಂಥದ್ದು. ಸೂರ್ಯ ಒಂದು ರಾಶಿಯನ್ನು ಪ್ರವೇಶಿಸಿದಾಗ ಅದನ್ನ ಸಂಕ್ರಮಣ ಅಂತ ಹೇಳ್ತಾರೆ. 12 ರಾಶಿಗಳನ್ನ ಮೇಷ ಮೇಷದಿಂದ ಮೀನ ತನಕ ಆಯಾಯ ರಾಶಿಯನ್ನ ಯಾವ ದಿವಸ ಯಾವ ಸಮಯದಲ್ಲಿ ಅವನು ಮಾಡ್ತಾನೋ ಅದು ನೈಮಿತ್ತಿಕವಾಗಿ ಬರೋದು. ಯಾಕೆಂದ್ರೆ ಈಗ ಪ್ರತಿ ತಿಂಗಳ ಕೃಷ್ಣ ಪಕ್ಷದ 15ನೇ ದಿವಸ ಅಮಾವಾಸ್ಯೆ ರೆಗ್ಯುಲರ್ ಬರುತ್ತೆ. ಅದರಲ್ಲಿ ಏನು ಬದಲಾವಣೆ ಆಗಲ್ಲ. ಅದು ಮೊದಲು ಹೋಗೋದು ಹಿಂದಕ್ಕೆ ಹೋಗೋದು ಎಲ್ಲ ಇಲ್ಲ. ಆದ್ರೆ ಸೂರ್ಯನ ಗತಿ ಮೇಲೆ ಹೋಗುತ್ತೆ. ಕೆಲವು ಸಲ ಶುಕ್ಲ ಪಕ್ಷಕ್ಕೂ ಆಗ್ಬೋದು, ಕೆಲವು ಕೃಷ್ಣ ಪಕ್ಷದಲ್ಲಿ ಆಗ್ಬೋದು, ಕೆಲವು ಅಮಾವಾಸ್ಯೆ ಜೊತೆನಲ್ಲೇ ಬರುವಂತಹದ್ದು, ಇವೆಲ್ಲ ಆಗುತ್ತೆ. ಮಹಾಭಾರತದಲ್ಲಿ 96 ಈ ರೀತಿ ಈ ಅಮಾವಾಸ್ಯೆ ದಿವಸದ್ದು ಕೂಡ ತರ್ಪಣ ಮಾನಿನ ದರ್ಶ ಶ್ರಾದ್ದಂ ಅಂತಾನೆ ಹೆಸರದಕ್ಕೆ. 3 ಜನ ಬ್ರಾಹ್ಮಣ ಕರೆದು ಬಿಟ್ಟು ರೆಗ್ಯುಲರ್ ಶ್ರಾದ್ದದಲ್ಲಿ ಹೇಗೆ ನಡೆಸುವ ಹಾಗೆ ಶ್ರಾದ್ದದ ಇದನ್ನೆಲ್ಲ ಮಾಡಿ ಅವರಿಗೆ ಬಡಿಸಿ ಪಿತೃದೇವತೆಗಳ ತೃಪ್ತಿಯನ್ನು ಉಂಟು ಮಾಡೋದು. 96 ಶ್ರಾದ್ದಗಳು ಒಂದು ವರ್ಷದಲ್ಲಿ ಬರುತ್ತೆ. ಷಣ್ಣವತಿ ಶ್ರಾದ್ದ ಅಂತ. ನಾವು ತಿಲ ತರ್ಪಣ ಎಳ್ಳು ಇದರಿಂದ ಮಾಡುವಂತಹದ್ದು, ಹಿರಣ್ಯ ರೂಪದಲ್ಲಿ ಮಾಡಬಹುದು, ಜಲ ರೂಪದಲ್ಲಿ ಮಾಡೋದು, ಬೇರೆ ಬೇರೆ ಇದೆ. ಅಪಕ್ವವಾದ ಪದಾರ್ಥಗಳನ್ನ, ಹಸಿ ಪದಾರ್ಥಗಳು ಶ್ರಾದ್ದದಲ್ಲಿ ಏನೇನು ಉಪಯೋಗಿಸ್ತೀವೋ ಎಲ್ಲ ವಸ್ತುಗಳನ್ನು ಕೂಡ ಪಾಕ ಮಾಡದೆ ಒಬ್ಬರಿಗೆ ಅದನ್ನು ತೆಗೆದುಕೊಂಡು ಹೋಗಿ ಕೊಟ್ರೆ ಕಾಮ ಶ್ರಾದ್ದ ಅಂತ ಹೆಸರಾಗಿತ್ತು. ಇಲ್ಲಿ ಹೇಗೆ ಏನೇನು ವಸ್ತು ಉಪಯೋಗಿಸಿದ್ವೋ ಅದನ್ನೆಲ್ಲ ಅಲ್ಲಿ ಕೊಟ್ಟು ಮಾಡುವಂಥದ್ದು. ಈ 96 ಶ್ರಾದ್ದಗಳನ್ನ ಮಹಾಭಾರತದಲ್ಲಿ ಅವನು ಮಾಡದ ಮೋಕ್ಷಕ್ಕೂ ಹೋದ ಅಂತ ಆಯ್ತು. ನಾವು ಈ ಷಣ್ಣವತಿ ಶ್ರಾದ್ದವನ್ನು ಆಚರಣೆ ಮಾಡಬೇಕಾದ್ರೆ ಕೇವಲ ಎಳ್ಳು ನೀರಿನಿಂದ ಮಾಡಿದ್ರೆ ಸಾಕು. ತರ್ಪಣದ್ದಕ್ಕೆ ಬಹಳ ಸಮಯನೂ ಹೆಚ್ಚಿಗೆ ಹಿಡಿಯೋಲ್ಲ. ಕೇವಲ ಒಂದು 15-16 ನಿಮಿಷ. ಇದರಲ್ಲಿ ಒಂದು 6 ಮಂತ್ರಗಳು. ಆ 6 ಮಂತ್ರಗಳನ್ನ ನೀವು ಕಂಠಪಾಠ ಮಾಡಿಬಿಟ್ರೆ ಒಂದು ಕಡೆ ಪಿತೃವರ್ಗ, ಮತ್ತೊಂದು ಕಡೆ ಮಾತೃವರ್ಗ. ಏನು ವರ್ಗಗಳು ಅಂತಂದ್ರೆ ಪಿತೃವರ್ಗದಲ್ಲಿ ಮೊದಲು ತಂದೆ ತಾಯಿ, ತಾತ ಅಜ್ಜಿ, ಮುತ್ತಾತ ಮುತ್ತಜ್ಜಿ. ಅದನ್ನೇ ಸಂಸ್ಕೃತದಲ್ಲಿ ಮಾತು ಪಿತಾ ಪಿತಾಮಹ ಪ್ರಪಿತಾಮಹ, ಹಾಗೆ ಮಾತು ಮಾತೃ ಪಿತಾಮಹಿ ಪ್ರಪಿತಾಮಹಿ. ಇದು ತಂದೆಯ ಕಡೆನಲ್ಲಿ ಪಿತೃವರ್ಗದಲ್ಲಿ. ಮಾತೃವರ್ಗದಲ್ಲಿ ಏನು ಅಂದ್ರೆ ತಾಯಿಯ ತಂದೆ ತಾಯಿಯ ತಾಯಿ, ಮಾತಾಮಹ ಮಾತಾಮಹಿ, ಮಾತು ಪಿತಾಮಹ ಮಾತು ಪಿತಾಮಹಿ, ಮಾತು ಪ್ರಪಿತಾಮಹ ಮಾತು ಪ್ರಪಿತಾಮಹಿ. ಹೀಗೆ 2 ವರ್ಗಗಳು, 3 ಜನ, 3 ಸ್ತರದಲ್ಲಿ. ಮೊದಲು ವಸು, ಆಮೇಲೆ ರುದ್ರ, ಆಮೇಲೆ ಆದಿತ್ಯ. ವಸು ಸ್ಥಾನದಲ್ಲಿ ತಂದೆ, ರುದ್ರ ಸ್ಥಾನದಲ್ಲಿ ತಾತ, ಆದಿತ್ಯ ಸ್ಥಾನದಲ್ಲಿ ಮುತ್ತಾತ. ಹಾಗೆ ಆ ಕಡೆನೂ ಕೂಡ ಅಷ್ಟೆ. ಈ ರೀತಿ ಇದು. ಅದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ಮೊದಲು ತರ್ಪಣ ಬಿಡುವಂತವರು ಎಲ್ಲ 6 ಜನದ ಹೆಸರು ತಿಳಿದಿಟ್ಟಬೇಕು. ತಾಯಿಯ ತಂದೆ, ತಾಯಿಯ ತಾತ, ತಾಯಿಯ ಮುತ್ತಾತ, ಹಾಗೆ ತಾಯಿಯ ತಾಯಿ, ತಾಯಿಯ ಅಜ್ಜಿ, ಮಾತೃ ಪಿತಾಮಹಿ, ತಾಯಿಯ ಅಜ್ಜಿ ಅಂದ್ರೆ ತಾಯಿಯ ತಂದೆ, ತಾತನ ಹೆಂಡತಿ. ಆ 3 ಜನ ಜೊತೆನಲ್ಲಿ ಬರುವಂತದ್ದು. ಮಾತಾಮಹಿ, ಮಾತು ಪಿತಾಮಹಿ, ಮಾತು ಪ್ರಪಿತಾಮಹಿ, ಮಾತಾಮಹ, ಮಾತು ಪಿತಾಮಹ, ಮಾತು ಪ್ರಪಿತಾಮಹ. ಇದಲ್ಲದೆ ಇನ್ಯಾರ್ಯಾರು ಬೇರೆ ಇದ್ದಾರೋ ಎಲ್ಲೂ ಕೂಡ ಆಮೇಲೆ ಸೇರ್ಬಿಡುತ್ತೆ ಅದರಲ್ಲಿ. ಹಾಗಾಗಿ ಈ 2 ವರ್ಗದಲ್ಲಿ ಸಮಸ್ತ ಪಿತೃ ವರ್ಗದಲ್ಲಿ ಸೇರಿದವರು ಎಲ್ಲರೂ ಕೂಡ ಸೇರ್ಬಿಡ್ತಾರೆ. ಇದು ಬಿಟ್ಟು ಬೇರೆ ಇನ್ಯಾರಿಗೋ ಕೊಡಬೇಕು, ಅಥವಾ ಮಹಾಲಯದಲ್ಲಿ 3ನೇ ದರ್ಬೆ ಜೊತೆಗಿಡಬೇಕು,
ಇವೆಲ್ಲ ಇಲ್ಲ, ಯಾಕೆಂದ್ರೆ ಇದರಲ್ಲಿ ಸಮಸ್ತವೂ ಕವರ್ ಆಗ್ಬಿಡುತ್ತೆ. ಅದರಿಂದ ಪ್ರಧಾನವಾಗಿ 2 ವರ್ಗ ಅವರುಗಳಿಗೆ ಇದು ಮಾಡೋದು. ಸೊ ಬೇಕಾಗುವಂತಹದ್ದು 26 ದರ್ಬೆ, 1 ಸ್ಪೂನು ಎಳ್ಳು, ಒಂದು 1.5 ಅಥವಾ 2 ಲೋಟ ನೀವು ನೀರು ಉಪಯೋಗಿಸೋದ್ರ ಮೇಲಿದೆ, ನೀರು, ಸಮಯ 15 ನಿಮಿಷ. ಇಷ್ಟಾದ್ರೆ ತರ್ಪಣವನ್ನ ಸುಲಭವಾಗಿ ಮಾಡಬೇಕು. ಇದಕ್ಕೆ ಯಾರನ್ನೋ ಕರೆದು ವಾದ್ಯಾರ ಬರಬೇಕು, ಇನ್ನೊಂದು ಮಾಡಬೇಕು ಅಂತಿಲ್ಲ, ನೀವೇ ಕಲ್ತ್ಕೊಂಡ್ಬಿಡ್ಬೋದು ಬಹಳ ಸುಲಭವಾಗಿ. ಮಾಡುವ ವಿಧಾನ ಹೇಗೆ ಅಂತ, ಈ ತರ್ಪಣದ ಇದನ್ನ, ಈ ಭುಗ್ನಗಳನ್ನ ಮಾಡೋದು ಇದೆಲ್ಲ ತೋರಿಸಿದೆ. ಅದೆಲ್ಲ ಸಪರೇಟ್ ಆಗಿ ಬೇರೆ ಬೇರೆ ಇದನ್ನ ಇದ್ರ ಜೊತೆನಲ್ಲಿ ಕಳಿಸ್ಕೊಡುತ್ತೆ. ದರ್ಬೆಯಲ್ಲಿ ಊರ್ಚೆಗಳನ್ನು ಮಾಡೋದು ಹೇಗೆ, ಭುಗ್ನಗಳನ್ನ ಮಾಡೋದು ಹೇಗೆ, ಇವುಗಳನ್ನೆಲ್ಲ ಆಳಿ ಹೇಳುವಂಥದ್ದು. ಈಗ ನೋಡಿ, ಬೇಕಾದ್ರೆ ನಾನು ಪೂರ್ಣವಾಗಿ ನನಗೆ ಸಂಬಂಧಿಸಿದಂತೆ ಎಲ್ಲವನ್ನು ಕೂಡ ಹೇಳ್ಬಿಡ್ತೀನಿ, 1 ರೌಂಡ್ ಕಂಪ್ಲೀಟ್ ಆಗಿ. ಎಷ್ಟು ಸಮಯ ಆಗತ್ತೆ ನೋಡಿ. ಆ ಮಂತ್ರಗಳು ಯಾವ್ಯಾವುದು ಅನ್ನೋದು ಕೂಡ ಮಧ್ಯದಲ್ಲಿ ಹೇಳ್ತೀನಿ. ಅಷ್ಟನ್ನು ಮಾಡ್ಕೊಂಡು ಹೊರಟೋದ್ರಾಯ್ತು. ಸಂಧ್ಯಾವಂದನೆ ಇವುಗಳನ್ನು ಮುಗಿಸಿ ಆರಾಧನೆಯನ್ನು ಮಾಡಿ ತೀರ್ಥವನ್ನು ತಗೊಳ್ಳದೆ ತರ್ಪಣವನ್ನು ನಡೆಸೋದು. ಸಾಮಾನ್ಯವಾಗಿ ತರ್ಪಣಗಳಿಗೆ, ಪಿತೃತರ್ಪಣಗಳಿಗೆ ಕುತುಬ್ ಕಾಲ ಅಂತ ಇಲ್ಲಿ ತಾನೇ ಹೇಳದ್ನಲ್ಲ, ದಕ್ಷಿಣ ದಿಕ್ಕು, ಪ್ರಾಚೀನ ಭೀತಿ, ಎಳ್ಳು, ಅದ್ರ ಜೊತೆಗೆ ಕುತುಬ್ ಕಾಲ ಅಂದ್ರೆ ಸುಮಾರು 10:30-11 ಗಂಟೆ, ಅದು ಸರಿಯಾದಂತಹ ಸಮಯ. ಇದು ನಿತ್ಯ ವಿಧಿನಲ್ಲಿ ಸೇರೋದ್ರಿಂದ ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆ ಕೂಡ ಬೇಕಾದ್ರೆ ಮಾಡಬಹುದು. ಏನೋ 11 ಗಂಟೆ ತನಕ ಕಾಯ್ಬೇಕು, ಇನ್ನೇನೋ ಕೆಲಸ, ಅದಕ್ಕೆ ಇದಕ್ಕೆ ಹೋಗ್ಬೇಕು ಅಂತಂದ್ರೆ ಮೊದಲೇ ಕೂಡ ಮಾಡಬಹುದು ಯಾವುದನ್ನ, ಅಮಾವಾಸ್ಯೆ ತರ್ಪಣವನ್ನ. ಆದ್ರೆ ಸಂಕ್ರಮಣ ಅಂತ ಹೇಳಿದ್ದು ಆ ಸಮಯನೇ. ಮಧ್ಯಾಹ್ನ 3 ಗಂಟೆಗೆ ಸಂಕ್ರಮಣ ಇದೆ, ಮಧ್ಯಾಹ್ನ ಪರ ಅಂತ ಅಂದ್ಬಿಟ್ಟು ಇದ್ಬಿಟ್ಟು ನೀವು ಬೆಳಗ್ಗೆ 6-7 ಗಂಟೆಗೆನೆ ತರ್ಪಣ, ಸಂಕ್ರಮಣದ ತರ್ಪಣ ಬಿಡ್ತೀನಿ ಅಂದ್ರೆ ಆಗೋಲ್ಲ. ಯಾಕಂದ್ರೆ ಸೂರ್ಯ ರಾಶಿಯನ್ನೇ ಪ್ರವೇಶ ಮಾಡಿರೋಲ್ಲ, ಅದು ನೈಮಿತ್ತಿಕವಾಗಿ ಬರೋದು. ಇದು ನಿತ್ಯಗಳಲ್ಲಿ ನಿತ್ಯಾತ್ ನೈಮಿತ್ತಿಕಂ ಪ್ರಬಲಂ ಅಂತ ಒಂದು ಸೂತ್ರ. ಅಂದ್ರೆ ಅಮಾವಾಸ್ಯೆ ಸಂಕ್ರಮಣ 2 ಒಟ್ಟಿಗೆ ಸಂಘಟಿಸಿದಾಗ ನೈಮಿತ್ತಿಕವಾಗಿ ಬರುತ್ತಲ್ಲ, ಆ ಸಂಕ್ರಮಣ ಅದೇ ಪ್ರಧಾನವಾಗುತ್ತೆ. ಅಮಾವಾಸ್ಯೆ ಅದನ್ನು ಬಿಟ್ಟು ಬಿಡೋದಂದ್ರೆ, ಯಾಕೆಂದ್ರೆ ಒಂದು ಕಂಡೀಷನ್ ಇದೆ, 1 ದಿವಸಕ್ಕೆ 1 ತರ್ಪಣ, 2 ತರ್ಪಣ ಕೊಡೋದಿಲ್ಲ. ಇದಕ್ಕೊಂದು ಅಪವಾದ ಅಂದ್ರೆ ಗ್ರಹಣ ಕಾಲ. ಗ್ರಹಣ ಮಧ್ಯಕಾಲದಲ್ಲಿ ತರ್ಪಣವನ್ನು ಬಿಡುವಂತ. ಈಗ ಸಂಧ್ಯಾ ವಂದನೆ, ಆರಾಧನೆ ಇದನ್ನು ಮುಗಿಸಿ 2 ಆಚಮನ ಮಾಡಿ 3 ದರ್ಬೆಯ ಪವಿತ್ರವನ್ನ ಧರಿಸ್ಬೇಕು, 3 ಪ್ರಾಣಾಯಾಮ ಮಾಡಬೇಕು. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿ ಕೇಸರಿ ವೇದಾಂತಾಚಾರ್ಯವರ್ಯೋಮಿ ಸನ್ನಿಧತ್ತಾಂ ಸದಾ ಹೃದಯ. ತೆಂಗಲಿ ಸಂಪ್ರದಾಯ ಇದೆ. ಶ್ರೀ ಶೈಲೇಶ ದಯಾಪತ್ರಂ ದೇವಕ್ತ್ಯಾದಿ ಗುಣಾರ್ಣಮಂ ಯತೀಂದ್ರ ಪ್ರವಣಂ ವಂದೇ ರಮ್ಯ ಗಾಮಾತರಂ ಮನಿ. ಹೇಳಿ. ಗುರುಭ್ಯ ತದ್ಗುರುಭ್ಯಶ್ಚ ನಮೋ ವಾಕಮಧೀಮಹೇ ವೃಣೀಮಹೇ ಚ ತತ್ರಾದ್ಯೋ ದಂಪತಿ ಜಗದಾಂಪತಿ ಸ್ವಶೇಷಭೂತೇನ ಮಯಾ ಶ್ರೀಯೇ ಸರ್ವಪರಿಚ್ಛಿದೈಃ ವಿಧಾತುಂ ಪ್ರೀತಮಾತ್ಮಾನಂ ದೇವಃ ಪ್ರಕೃಮತೆ ಸ್ವಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯ ದುರದವಕ್ತ್ರಾದ್ಯಃ ಪಾರಿಷದ್ಯಾಃ ಪರಿಷದಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ಇಷ್ಟಾದ್ಮೇಲೆ ಪ್ರಾಚೀನ ಭೀತಿ ಬಾಯಿನಲ್ಲಿ ಹೇಳ್ಕೊಂಡು ಪ್ರಾಚೀನ ಭೀತಿ ಹಾಕೊಡಿ. ಇದೆಲ್ಲ ಉಪಯುಕ್ತಿನಲ್ಲಿ ಮಾಡಿದ್ ಮೊದಲು. ಪ್ರಾಚೀನ ಭೀತಿನಲ್ಲಿ ಸಂಕಲ್ಪ ಹರಿ ಓಂ ತತ್ ಶ್ರೀ ಗೋವಿಂದ 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 ಶ್ರೀ ಭಗವತೋ ಮಹಾಪುರುಷಸ್ಯ ಶ್ರೀ ವಿಷ್ಣುರಾಜ್ಞ ಪ್ರವರ್ಧಮಾನಸ್ಯ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಗೆ ಪ್ರತುಂಬಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೇ ಶಕಾಬ್ದೆ ಮೇರೋ ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಪ್ರಭಾದಿ ಷಟ್ಟಿ ಸಂವತ್ಸರ ಮಧ್ಯೆ. ಯಾವ ಸಂವತ್ಸರ ಅದನ್ನ ಹೇಳಿ. ನಾಮ ಸಂವತ್ಸರೆ ಆಯಾ ವರ್ಷದ ಹೆಸರು, ಅಯನವನ್ನ, ಋತೌ ಆಯಾ ಋತುವನ್ನ, ಮಾಸೆ ಯಾವ ತಿಂಗಳು ಅದರ ಹೆಸರು, ಮತ್ತೆ ಪಕ್ಷ ಯಾವ ಪಕ್ಷ ಹೇಳಿ. ಏನು ಅಮಾವಾಸ್ಯೆ ಅದರಿಂದ ಕೃಷ್ಣ ಪಕ್ಷವೇನೆ ಬರೋದು. ಸಂಕ್ರಮಣದಲ್ಲಾದ್ರೆ ಪಕ್ಷ ಬದಲಾವಣೆ ಆಗ್ಬೋದು, ಶುಕ್ಲ ಪಕ್ಷದಲ್ಲಿ ಬರ್ಬೋದು. ಅಮಾವಾಸ್ಯೆ ಕೃಷ್ಣ ಪಕ್ಷ ಅದರಲ್ಲಿ ಬರುವಂತಹದ್ದು. ಪುಣ್ಯತಿಥವು ಶುಭತಿಥ ಅಂತ ಹೇಳೋಲ್ಲ. ಪ್ರಾಚೀನ ರೀತಿಯಲ್ಲಿ ಮಾಡ್ತಾ ಇರೋದು ಪುಣ್ಯತಿಥವು ಡ್ಯಾಶ್ ವಾಸರಯುಕ್ತ. ಯಾವ ವಾರನೋ ಅದು ಸೋಮವಾರ ಮಂಗಳವಾರ. ಅದಕ್ಕೆ ಸಂಸ್ಕೃತದಲ್ಲಿ ಸೋಮೋ ಇಂದು, ಮಂಗಳ ಭೌಮ್ಯ, ಬುಧ ಸೌಮ್ಯ, ಬೃಹಸ್ಪತಿ ಗುರು, ಶುಕ್ರ ಭಾರ್ಗವ, ಶನಿ ಮಂಗ ಅಂತ ಸಂಸ್ಕೃತದಲ್ಲಿ. ಮಂದವಾಸರ ಶನಿವಾರ ಆದ್ರೆ ಭಾರ್ಗವಾಸರ ಶುಕ್ರವಾರ, ಈ ರೀತಿ ಹೇಳಿ. ಯುಕ್ತಾಯಾಮ್ ಪುಣ್ಯ ನಕ್ಷತ್ರ ಯುಕ್ತಾಯಾಮ್. ನಕ್ಷತ್ರ ಆವತ್ತಿನ ದಿವಸ ಯಾವುದಿದೆ ಪಂಚಾಂಗ ನೋಡಿ ಹೇಳುವಂತದ್ದು. ವಿಷ್ಣು ನಕ್ಷತ್ರ, ವಿಷ್ಣು ಯೋಗ, ವಿಷ್ಣು ಕರ್ಣ ಏವಂ ಗುಣ ವಿಶೇಷಣ ವಿಷ್ಟಾಯಾಮ್ ಅಸ್ಯಾಂ ಪುಣ್ಯತಿಥವು.
ಶ್ರೀ ಭಗವತಾಜ್ಞಾ ಶ್ರೀಮನ್ನಾರಾಯಣ ಪ್ರತ್ಯರ್ಥಂ ಎಂಗೆಲ್ಲ ಹೇಳಿದ್ರೆ ಶ್ರೀ ಭಗವತ್ ಕೈಂಕರ್ಯರೋಕ್ತಂ. ನಿಮ್ಮ ತಂದೆ ಹೆಸರು ಗೋತ್ರಾಣ ಅವ್ರದ್ದು ಯಾರು ಮಾಡ್ತಾನೋ ಕರ್ತೃ ಅವನ ತಂದೆ ತಾತ ಮುತ್ತಂತರ ಹೆಸರುಗಳನ್ನು ಹೇಳಿ. ಪಿತೃ ಪಿತಾಮಹ ಪ್ರಪಿತಾಮಹ ವಸು ರುದ್ರ ಆದಿತ್ಯ ಸ್ವರೂಪಾಣಾಂ ಅಸ್ಮತ್ ಪಿತೃ ಪಿತಾಮಹ ಪ್ರಪಿತಾಮಹಾನಾಂ. ಇದಾದ್ಮೇಲೆ ಅವರ ಪತ್ನಿಯರು 3 ಜನದ ಹೆಸರು, ತಾಯಿ ಅಜ್ಜಿ ಮುತ್ತಜ್ಜಿ ಹೆಸರು. ಅಸ್ಮನ್ ಮಾತೃ ಪಿತಾಮಹಿ ಪ್ರಪಿತಾಮಹೀನಾಂ. ಇದು ಪಿತೃವರ್ಗಕ್ಕಾಯ್ತು. ಮಾತೃವರ್ಗಕ್ಕೆ ತಾಯಿಯ ತಂದೆ ಗೋತ್ರ ಯಾವುದು ಕೇಳ್ಕೊಂಡು ಗೋತ್ರಾಣಾಂ, ಗೋತ್ರಾನ್ ಅಂತ ಬಹುವಚನದಲ್ಲಿ ಆಗ್ಬೋದು, ಗೋತ್ರಾಣಾಂ ಆಗ್ಬೋದು ಹೇಳಿ. ಅದ್ರಲ್ಲೂ ಅಷ್ಟೇ ತಾಯಿಯ ತಂದೆ, ತಾಯಿಯ ತಾತ, ತಾಯಿ ಮುತ್ತಾತ ಅಂದ್ರೆ ಮಾತಾಮಹ, ಮಾತು ಪಿತಾಮಹ, ಮಾತು ಪ್ರಪಿತಾಮಹ. ತಾಯಿಯ ತಂದೆ, ತಾಯಿಯ ತಾತ, ತಾಯಿಯ ಮುತ್ತಾತ ಅವರ ಹೆಸರನ್ನು ಹೇಳಿ. ವಸುರುದ್ರ ಆದಿತ್ಯ ಸ್ವರೂಪಾಣಾಂ ಅಸ್ಮನ್ ಮಾತಾಮಹ, ಮಾತು ಪಿತಾಮಹ, ಮಾತು ಪ್ರಪಿತಾಮಹಾನಾಂ. ಆಮೇಲೆ ತಾಯಿಯ ತಾಯಿ, ಅಜ್ಜಿ ಮುತ್ತಜ್ಜಿ ಅವರುಗಳು ಮಾತಾಮಹಿ, ಮಾತು ಪಿತಾಮಹಿ, ಮಾತು ಪ್ರಪಿತಾಮಹಿ. ಅಸ್ಮನ್ ಅಸ್ಮನ್ ಮಾತಾಮಹಿ, ಮಾತು ಪಿತಾಮಹಿ, ಮಾತು ಪ್ರಪಿತಾಮಹೀನಾಂ. ವಸು ಪತ್ನಿ, ರುದ್ರ ಪತ್ನಿ, ಆದಿತ್ಯ ಪತ್ನಿ ರೂಪ ಇವರು. ಆಮೇಲೆ ಇವೆರಡು ವರ್ಗದ್ವಯ, ಪಿತೃವರ್ಗ ಮಾತೃವರ್ಗ, ವರ್ಗದ್ವಯ ಪಿತೃಣಾಂ ಅಕ್ಷಯ ತೃಪ್ತ್ಯರ್ಥಂ ಅಮಾವಾಸ್ಯ ಪುಣ್ಯಕಾಲೆ ಸಂಕ್ರಮಣಾದೋ ದರ್ಶ ಶ್ರಾದ್ದಂ ತಿಲತರ್ಪಣ ರೂಪೇಣ ಕರಿಷ್ಯೇ. ಇದು ಸಂಕಲ್ಪ. ಇದಾದ್ಮೇಲೆ ಪುನಃ ಉಪವೀತಿ ಹಾಕೊಳ್ಬೇಕು, ಬಲಮಂತ್ರನ ಹೇಳ್ಬೇಕು. ಭಗವತೋ ಬಲೇನ ಭಗವತೋ ವೀರೇಣ ಭಗವತ ತೇಜಸ ಭಗವತ ಕರ್ಮಣ ಭಗವತ ಕರ್ಮ ಕರಿಷ್ಯಾಮಿ. ಭಗವಾನೇವ ಸುಖಿ ಯೇನ ಆತ್ಮನ ಕರ್ತ ಸುಖಿ ಚ ಉಪಕರಣೈ ಸ್ವರಾಧನೈಕ ಪ್ರಯೋಜನಾಯ ಪರಮ ಪುರುಷಃ ಸರ್ವಶೇಷಿ ಸ್ವಶೇಷಭೂತಮಿದಂ ವರ್ಗದ್ವಯ ಪಿತೃಣಾಮುದ್ದೇಶ್ಯ ತಿಲರ್ಪಣಾಖ್ಯಂ ಕರ್ಮ ಸ್ವಸ್ಮೈ ಸ್ವಪ್ರೀತಿಯ ಸ್ವಯಮೇವ ಕಾರಯತಿ. ಸಾತ್ವಿಕ ತ್ಯಾಗವನ್ನು ಹೇಳ್ಬೇಕು. ಆಮೇಲೆ ಪ್ರಾಚೀನ ವೀತಿ ಹಾಕೊಂಡು ಎಳ್ಳನ್ನ ಬಲ ಹೆಬ್ಬಟ್ಟು ಮತ್ತು ತೋರು ಬೆರಗಳು ಅವುಗಳಿಂದ ತಗೊಂಡು ದಕ್ಷಿಣಾಭಿಮುಖವಾಗಿ ಬಲಮಂಡಿ ಊರಿ ಕುಳಿತುಕೊಂಡು ಮೊದಲು ಭೂಮಿ ಪ್ರಾರ್ಥನೆ, ಅದಕ್ಕೆ ಸ್ವಲ್ಪ ಎಳ್ಳು ಪ್ರೋಕ್ಷೆ ಮಾಡೋದು. ಅಪಹತ ಅಸುರಾಹ ರಕ್ಷಾ ಗುಂಸಿ ಪಿಶಾಚಾಹ ಯಕ್ಷೇಂದ್ರ ಪೃಥಿವೀ ಮನೋ ಅನ್ಯತ್ರ ಯಥೋ ಗಚ್ಚಂತು ಇತ್ರ ಈಶಾಂಗದ ಮನಃ ಉದೀರತಾಂ ಅವರ ಉತ್ಪನ್ನ ಸಹವನ್ಮಧ್ಯಮ ಪಿತರ ಸೋಮ್ಯಾಸಃ ಅಸುಮ್ಯೂರ್ ಅವೃಕಾರ ತಜ್ಞಾತೇನೋ ಒಂದು ಪಿತರೋ ಅವೇಶು. ಎಳ್ಳನ್ನ ಪ್ರೋಕ್ಷೆ ಮಾಡೋದು, ತಟ್ಟೆ ಏನಿಟ್ಕೊಂಡಿರ್ತೀವಿ ಅದ್ರ ಒಳಗಡೆ. ಆಮೇಲೆ ನೀರನ್ನು ತಗೊಂಡು, ನೀರು ಭೂಮಿಗೂ ಮತ್ತೆ ತಟ್ಟೆಗೂ ಎರಡಕ್ಕೂ ಅಪವಿತ್ರ ಪವಿತ್ರ ವಾ ಸರ್ವ ಅವಸ್ಥಾಂಗದ ಪಿವಾ ಸ್ಮರೆ ಪುಂಡರಿಗೆ ಅಕ್ಷಂಸ ವಾಕ್ಯಾಭ್ಯಂತರ ಶುಚಿ. ಇದಾದ್ಮೇಲೆ ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡಿದ್ದೀರಿ, ನಿಮ್ಮ ಮುಂದೆ ತಟ್ಟೆ ಇದೆ. ತಟ್ಟೆಯಲ್ಲಿ ಪೂರ್ವಾಗ್ರವಾಗಿ 6 ದರ್ಬೆಗಳು, 3 ದರ್ಬೆ ಕೆಳಗಡೆ, 3 ದರ್ಬೆ ಪಕ್ಕದಲ್ಲಿ. ಅದರ ಮೇಲೆ ನೀವು ದಕ್ಷಿಣಾಗ್ರವಾಗಿ ಭುಗ್ನಗಳನ್ನು ಇಡಬೇಕು. 5 ದರ್ಬೆಯ ಭುಗ್ನ ಆವಾಹನೆಗೆ, 3 ದರ್ಬೆಯ ಭುಗ್ನ ಆಸನಕ್ಕೆ. ಅದನ್ನು ರೆಡಿ ಮಾಡಿ ಇಟ್ಕೊಂಡು ಆಯಾತು ಪಿತರ ಸೌಮ್ಯ ಗಂಭೀರ ಹಿ ಪ್ರತಿಭಿ ಪೂರ್ವ ಹಿ ಪ್ರಜಾಮಸ್ಮಭ್ಯಂ ದತ್ತೋರಯಿಂಚ ದೀರ್ಘಾಯುಷ್ವಂತ ಶತಶಾರದಂಚ. ಇವೆಲ್ಲ ಪ್ರಾಚೀನ ರೀತಿಯಲ್ಲಿ ಆಗೋದು. ಸಂಕಲ್ಪ ಹೇಳಿ ಆದ್ಮೇಲೆ ಈ ಅಪಹತ ಅಸುರ ಅನ್ಬೇಕಾದ್ರೆ ಇನ್ ಮುಂದಕ್ಕೆಲ್ಲ ಪೂರ ಪ್ರಾಚೀನ ರೀತಿಯಲ್ಲಿ. ಕಡೆಯಲ್ಲಿ ನಮಸ್ಕಾರ ಮಾಡ್ಬೇಕಾದ್ರೆ ಮತ್ತೆ ಉಪವೀತಿಗೆ ಬರೋದು, ಪ್ರಾಚೀನ ರೀತಿಯಲ್ಲೇ ನಡೆಸೋದು. ಆಯಾತ ಪಿತರ ಸೌಮ್ಯ ಗಂಭೀರ ಹಿ ಪ್ರತಿಭಿ ಪೂರ್ವ ಹಿ ಪ್ರಜಾಮಸ್ಮಭ್ಯಂ ದತ್ತೋರ ಇಂಚ ದೀರ್ಘಾಯುತ್ವಂಚ ಶತಶಾರದಂಚ. ಗೋತ್ರಾನ್, ನಿಮ್ ಗೋತ್ರ. ಗೋತ್ರಾನ್ ತಂದೆ ತಾತ ಮುತ್ತಾಂತದ್ರ ಹೆಸರು ಹೇಳಿ. ಶರ್ಮಾನ್ ವಸುರುದ್ಧಾದಿತ್ಯ ಸ್ವರೂಪಾನ್ ಅಸ್ಮತ್ ಪಿತೃ ಪಿತಾಮಹ ಪ್ರಪಿತಾಮಹಾನ್. ಆಮೇಲೆ ತಾಯಿ ಅಜ್ಜಿ ಮುತ್ತಜ್ಜಿ ಅವರುಗಳ ಹೆಸರು. ನಾಮ್ನಿ ಅಸ್ಮತ್ ಮಾತೃ ಪಿತಾಮಹಿ ಪ್ರಪಿತಾಮಹಿ ಆವಾಹಯಾಮಿ. ಎಳ್ಳನ್ನ 3 ಜಾಗದಲ್ಲಿ, ಬೇಸ್ನಲ್ಲಿ, ಮಧ್ಯದಲ್ಲಿ, ಕಡೆಯಲ್ಲಿ, ಆ ಭುಗ್ನದಲ್ಲಿ ಆವಾಹನೆ ಮಾಡಬೇಕು. ಇದು 5 ದರ್ಬೆಯಲ್ಲಿ ಇಟ್ಟು ಅದ್ರ ಮೇಲೆ ಎಳ್ಳನ್ನಿಂದ ಆವಾಹನೆ ಮಾಡಿದ್ದು. ಅದಾದ್ಮೇಲೆ 3 ದರ್ಬೆಯ ಇನ್ನೊಂದು ಭುಗ್ನವನ್ನ ತೆಗೆದು ಅದ್ರ ಪಕ್ಕದಲ್ಲಿ ಇಟ್ಟು ಸಕದಾ ಚಿನ್ನಂಬರಿ ಇರೂರ್ನಾಮೃದೋ ಸೌನಂ ಪಿತೃಭ್ಯಸ್ತ ಭರಾಮ್ಯಹಂ ಅಸ್ಮಿನ್ ಸೀದಂತಮೇ ಪಿತರ ಸೌಮ್ಯ ಪಿತಾಮಹ ಪ್ರಪಿತಾಮಹಾಶ್ಚಾನುಗೈ ಸಹ. ಮೊದಲು ಗೋತ್ರಾನ ಹೇಳಿದ್ವಿ, ಬಹುವಚನ ಅದು ಕೂಡ. ಇವಾಗ ನೆಕ್ಸ್ಟ್ ಗೋತ್ರಾಣ, ನಿಮ್ಮ ಗೋತ್ರ ಹೇಳಿ. ತಂದೆ ತಾತ ಮುತ್ತಾತ ಅವ್ರದ್ದು ಹೇಳಿ. ವಸುರುದ್ರ ಆದಿತ್ಯ ಸ್ವರೂಪಾಣಾಂ ಅಸ್ಮತ್ ಪಿತೃ ಪಿತಾಮಹ ಪ್ರಪಿತಾಮಹಾನಾಂ. ಆಮೇಲೆ ತಾಯಿ ಅಜ್ಜಿ ಮುತ್ತಜ್ಜಿ ಅವರುಗಳದ್ದು ಹೆಸರು ಹೇಳಿ. ನಾಮ್ನಿ ವಸುಪತ್ನಿ ರುದ್ರಪತ್ನಿ ಆದಿತ್ಯ ಪತ್ನಿ ರೂಪ ಅಸ್ಮನ್ ಮಾತೃ ಪಿತಾಮಹಿ ಪ್ರಪಿತಾಮಹೀನಾಂ
ಇದಮಾಸನಂ 3 ದರ್ಬೆದು ಆಸನ. ಇದಮರ್ಚನಂ ಎಳ್ಳಿಂದ 3 ಕಡೆನಲ್ಲೂ ಹಾಕೋದು. ಆಮೇಲೆ ಒಂದ್ ಸ್ವಲ್ಪ ಎಳ್ಳು ಹೆಬ್ಬೆರಳಿನಲ್ಲಿ ತಗೊಂಡು ಮತ್ತೆ ಅಂಗೈಗೆ ಬರ್ಬೇಕದು, ನೀರು ಸೇರಿಸ್ಕೊಳ್ಳಿ. ಊರ್ಜಂ ವಹಂತಿ ಅಮೃತಂಗತಂ ಪಿಯಾಕಿಲ ಅಲಂಪರಿಸುತಂ ಸುಧಾಸ್ತರ್ಪಯತಮೇ ಪಿತೃನ್ ಅಂತ ಬಿಟ್ವೀನ್ 4 ಫಿಂಗರ್ ಅಂಡ್ ಥಂಬ್, ಇದು ಪಿತೃತೀರ್ಥ, ಅದರಲ್ಲಿ ಬಿಡಬೇಕು. ಹೀಗೇನೆ ಮಾತೃವರ್ಗನು ಕರೆಯೋದು, ಸೇಮ್ ಮಂತ್ರಗಳು. ಮತ್ತೆ ದಕ್ಷಿಣಾಭಿಮುಖ ಕೂತ್ಕೊಂಡಿದ್ರೆ ಲೆಫ್ಟ್ ಸೈಡ್ ನಲ್ಲಿ ತಂದೆದಾಯ್ತು, ಈಗ ಅದ್ರ ರೈಟ್ ಸೈಡ್ ನಲ್ಲಿ ಪಶ್ಚಿಮದ ಕಡೆ 5 ದರ್ಬೆ ಬಗ್ಗನ್ನು ತಗೊಂಡು ಆಯಾತು ಪಿತರಹ ಹೇಳಿದ್ರಲ್ಲಿ ಮಾತು ಪಿತರಹ ಸೌಮ್ಯ ಗಂಭೀರ ಹಿ ಪ್ರತಿಭಿ ಪೂರ್ವ ಹಿ ಪ್ರಜಾಮಸ್ಪಭ್ಯಂ ದದತೋ ರಯಿಂಚ ದೀರ್ಘಾಯುತ್ವಂಚ ಶತಶಾರದಂಚ. ತಾಯಿಯ ತಂದೆ, ತಾಯಿಯ ತಾತ, ತಾಯಿ ಮುತ್ತಾತ, ಮೊದಲು ಅವರ ಗೋತ್ರಾನ್ ವಸುರುದ್ರ ಆದಿತ್ಯ ಸ್ವರೂಪಾನ್ ಅಸ್ಮನ್ ಮಾತಾಮಹ ಮಾತು ಪಿತಾಮಹ ಮಾತು ಪ್ರಪಿತಾಮಹಾನ್. ಆಮೇಲೆ ತಾಯಿಯ ತಾಯಿ, ತಾಯಿ ಅಜ್ಜಿ, ತಾಯಿ ಮುತ್ತಜ್ಜಿ ಅವರ ಹೆಸರುಗಳನ್ನು ಹೇಳಿ. ಅಸ್ಮತ್ ಮಾತಾಮಹಿ ಮಾತು ಪಿತಾಮಹಿ ಮಾತು ಪ್ರಪಿತಾಮಹಿ ವಸುಪತ್ನಿ ರುದ್ರ ಪತ್ನಿ ಆದಿತ್ಯ ಪತ್ನಿ ರೂಪ ಇವರುಗಳನ್ನ ಆವಾಹಯಾಮಿ ಅಂತ ಹೇಳಿ 5 ದರ್ಬೆಯ ಬುಗ್ನ ಹೇಗೆ ತಂದೆಗಲ್ಲಿಟ್ಟು ಅದೇ ರೀತಿ ತಾಯಿಯ ವರ್ಗದಲ್ಲಿ ಮೊದಲು ದರ್ಬೆಯನ್ನು ಇಟ್ಟು ಅದ್ರ ಮೇಲೆ ಎಳ್ಳಿನಿಂದ ಆವಾಹನೆ ಮಾಡೋದು. ಮತ್ತೆ ಸೇಮ್ ಮಂತ್ರ, ಅದಕ್ಕೆ ಆಸನ ಮತ್ತೆ ಅರ್ಚನೆಗೆ. ಸಗದಾ ಚಿನ್ನಂಬರ್ ಇರುರ್ಣ ಮೃದು ಸ್ಯೋನಂ ಪಿತೃಭ್ಯಸ್ತಾಭರಮ್ಯಹಂ ಅಸ್ಮಿನ್ ಸೀದಂತು ಮೇ ಪಿತರ ಸೌಮ್ಯ ಪಿತಾಮಹ ಪ್ರಪಿತಾಮಹ ಚಾನುವೈ ಸಹ. ಇದು 3 ದರ್ಬೆ ಭಗ್ನವನ್ನಿಟ್ಟು ಗೋತ್ರಾಣ, ಯಾವ ಗೋತ್ರಾನೋ ತಾಯಿಯ ತಂದೆದು ಹೇಳಿ, ತಾಯಿಯ ತಂದೆ, ತಾಯಿಯ ತಾತ, ತಾಯಿಯ ಮುತ್ತಾತ. ಶರ್ಮಣಾಂ ವಸುರುದ್ರ ಆದಿತ್ಯ ಸ್ವರೂಪಾಣಾಂ ಅಸ್ಮನ್ ಮಾತಾಮಹ ಮಾತು ಪಿತಾಮಹ ಮಾತು ಪ್ರಪಿತಾಮಹಾನಾಂ. ಆಮೇಲೆ ತಾಯಿಯ ತಾಯಿ, ತಾಯಿಯ ಅಜ್ಜಿ, ತಾಯಿಯ ಮುತ್ತಜ್ಜಿ ಅವರ ಹೆಸರುಗಳನ್ನ ನಾಮ್ನೀಂ ವಸುಪತ್ನಿ ರುದ್ರ ಪತ್ನಿ ಆದಿತ್ಯ ಪತ್ನಿ ರೂಪ ಅಸ್ಮನ್ ಮಾತಾಮಹಿ ಮಾತು ಪಿತಾಮಹಿ ಮಾತು ಪ್ರಪಿತಾಮಹೀಂ. ಮಹೀನಾಂ ಇದಮಾಸನಂ ಇದಮರ್ಚನಂ ಎಳ್ಳಿನಿಂದ ಅರ್ಚನೆ. ಇದಾದ್ಮೇಲೆ ತಿಲೋದಕ, ಎಳ್ಳು ನೀರು ಇಟ್ಕೊಂಡು ಊರ್ಜಂ ವಹಂತಿ ಅಮೃತ ಅಂಗದಂಪಯ ಈಲಾಲಂ ಪಾರಿಸುತಂ ಸ್ವದಾಸ್ತರ್ಪಯತಮೇ ಮಾತು ಪಿತೃನ್ ಅಂತ ದರ್ಬೆ ಮೇಲೆ ಬೊಗ್ನುಗಳ ಮೇಲೆ 3 ಕಡೆಗೂ ನೀರು, ಎಳ್ಳು ನೀರನ್ನು ಹಾಕೋದು. ಇವಾಗ ಆವಾಹನೆ ಮಾಡಿದ್ದಾಯ್ತು. ಮುಂದಕ್ಕೆ 3 ಮಂತ್ರಗಳು ಅಂತ ಹೇಳಿದ್ರೆ ಇದನ್ನೇ ಪ್ರಧಾನವಾಗ್ತದೆ, ಇದೆ ಅಲ್ಲೂ ರಿಪೀಟ್ ಆಗುವಂಥದ್ದು. ಈಗ ಎಡಗಡೆ ಇಟ್ಟಿರೋ ಪಿತೃವರ್ಗದಲ್ಲಿ ಕೆಳಗಡೆನಲ್ಲಿ ತಂದೆಗೆ ಉದೀರತಾಂ ಅವರ ಉತ್ಪರಾಸ ಉನ್ಮಧ್ಯಮ ಪಿತರ ಸೌಮ್ಯಾಸ ಅಸೌಮ್ಯಯೂರ ಉದಕಾರ ತಜ್ಞಾತೇನೋ ಒಂದು ಪಿತೃವೇಶು. ನಿಮ್ಗೆ ಗೋತ್ರಾನ್ ತಂದೆ ಹೆಸರು ಶರ್ಮಣಃ ವಸುರೂಪಾನ್ ಭಗವದಾತ್ಮ ಅಸ್ಮತ್ ಪಿತೃನ್ ಸ್ವದಾ ನಮಸ್ತರ್ಪಯಾಮಿ. ಒಂದಾಯ್ತು. 3 ಒಬ್ಬೊಬ್ಬರಿಗೆ 3 ಸಲ ತರ್ಪಣ ಬಿಡುವಂಥದ್ದು. 2ನೇ ಮಂತ್ರ ಅಂಗಿರಸೋನ ಪಿತರೋನ ಭಗ್ವ ಅಥರ್ವಾಣ ಭೃಗವ ಸೌಮ್ಯಾಸಃ ತೇಷಾಂ ಭಯಗಂ ಸುಮತೌ ಯಜ್ಞಾನಾಮಪಿ ಭದ್ರೇ ಸೋಮನಸೇ ಸ್ಯಾಮ. ಮತ್ತೆ ಸೇಮ್ ಥಿಂಗ್, ತಂದೆ ಹೆಸರುದೇನೆ. ಗೋತ್ರಾನ ಹೆಸರು ತಂದೆ ಹೆಸರು ಹೇಳಿ ಶರ್ಮಣಃ ವಸುರೂಪಾನ್ ಭಗವದಾತ್ಮಾನ್ ಅಸ್ಮತ್ ಪಿತೃನ್ ಸ್ವದಾ ನಮಸ್ತರ್ಪಯಾಮಿ. ಪಿತೃತೀರ್ಥದಲ್ಲಿ ಬಿಡೋದು. 3ನೇ ಮಂತ್ರ ಆಯಂತು ನ ಪಿತರೋ ಮನೋಜವಸ ಅಗ್ನಿಶ್ವಾತ ಪತಿರ್ದೇವಯಾನೈಃ ಅಸ್ಮಿನ್ ಯಜ್ಞೆ ಸ್ವದಯಾಮದಂತು ಅಧಿಬ್ರುವಂತು ದೇವಮಂತ್ರಸ್ಮಾನ್. ಗೋತ್ರಾನ್ ತಂದೆ ಹೆಸರು ಶರ್ಮಣಃ ವಸುರೂಪಾನ್ ಭಗವದಾತ್ಮಾನ್ ಅಸ್ಮತ್ ಪಿತೃನ್ ಸ್ವದಾ ನಮಸ್ತರ್ಪಯಾಮಿ. 3 ಮಂತ್ರಗಳು ಒಬ್ಬೊಬ್ಬರಿಗೂ, ಅಂದ್ರೆ ತಂದೆ 3, ತಾತನ 3, ಮುತ್ತಾತನ 3, 9 ಮಂತ್ರ ಆಯ್ತು ಒಟ್ಟು. ಆ ಮಂತ್ರಗಳೆಲ್ಲ ಬಹಳ ಸುಲಭವಾದ, ಮುಂದಕ್ಕೆ ಮಧುವಾತ ಆರುತ್ತಾ ಇದೆ, ಬಹಳ ಪ್ರಸಿದ್ಧವಾದ್ದು. ಅದು ಬಿಟ್ಟರೆ ಇನ್ನೆರಡೇನೆ ಇದು. ಇದೇ ಮಂತ್ರಗಳನ್ನ ತಾಯಿಯ ತಂದೆಗೂ ಮತ್ತೆ ಅದೇ ಸೇಮ್ ಥಿಂಗ್ ರಿಪೀಟ್ ಆಗುತ್ತೆ ಇಲ್ಲಿ. ಈಗ 5 ದರ್ಬೆ ಇದು ಪಕ್ಕದಲ್ಲಿ ಬುಗ್ನ ಆಸನಕ್ಕೆ ಅಂತ ಕೊಟ್ಟಿದ್ರಲ್ಲ, ಅಲ್ಲಿ ಮಧ್ಯ ಭಾಗದಲ್ಲಿ ತಾತನಿಗೆ ಹೇಳುವಂತ ಮಂತ್ರ ಊರ್ಜಂ ವಹಂತಿ ಅಮೃತಂ ಗದಂಪಯ ಕಿಲಾಲಂ ಪರಿಸೃತಂ ಸ್ವದಸ್ತರ್ಪಯತಮೇ ಪಿತೃನ್. ಗೋತ್ರಾನ್ ತಾತನ ಹೆಸರು ಹೇಳಿ ಶರ್ಮಣಃ ರುದ್ರೂಪಾನ್ ಭಗವದಾತ್ಮಾನ್ ಅಸ್ಮತ್ ಪಿತಾಮಹಾನ್ ಸ್ವದಾ ನಮಸ್ತರ್ಪಯಾಮಿ. 1 ಮಂತ್ರ ಆಯ್ತು ತಾತನಿಗೆ. 2ನೇ ಮಂತ್ರ ಪಿತೃಭ್ಯ ಸ್ವದಾವೇಭ್ಯ ಸ್ವದಾ ನಮಃ ಪಿತಾಮಹೇಭ್ಯ ಸ್ವದಾವೇಭ್ಯ ಸ್ವದಾ ನಮಃ ಪ್ರಪಿತಾಮಹೇಭ್ಯ ಸ್ವದಾವೇಭ್ಯ ಸ್ವದಾ ನಮಃ ಅಕ್ಷನ್ ಪಿತರಃ. ಗೋತ್ರಾನ್ ಅಂದ್ರೆ ನಿಮ್ ಗೋತ್ರ ಯಾವ್ದಾವ್ದು, ಅದರಲ್ಲಿ ತಾತನ ಹೆಸರು ಶರ್ಮಣಃ ರುದ್ರರೂಪಾನ್ ಭಗವದಾತ್ಮಾನ್ ಅಸ್ಮನ್ ಪಿತಾಮಹಾನ್ ಸ್ವದಾ ನಮಸ್ತರ್ಪಯಾಮಿ. 2ನೇದಾಯ್ತು.
ಮಧ್ಯದಲ್ಲಿ ಕೊಡ್ತಾ ಇರುವುದರಲ್ಲಿ ತಾತನಿಗೆ ಮೂರನೇ ಮಂತ್ರ ಯೇ ಚೇಹ ಪಿತರೋ ಯೇ ಚ ನೇಹ ಯಾಗಶ್ಚ ವಿದ್ಮ ಯಾಗಮೋಚನ ಪ್ರವಿದ್ಮ ಅಜ್ಞೇತಾನ್ವೇ ಏತ್ತ ಯದಿತೆ ಜಾತ ವೇದತ್ತಯ ಪ್ರತ್ಯಗ್ಧ ಸ್ವದಯಾಮದಂತೂ. ಸೇಮ್ ಥಿಂಗ್. ಮತ್ತೆ ಗೋತ್ರಾನ್ ತಾತನ ಹೆಸರು ಶರ್ಮಣಃ ರುದ್ರೋಪಾನ್ ಭಗವದಾತ್ಮಾನ್ ಅಸ್ಮತ್ ಪಿತಾಮಹಾನ್ ಸ್ವದ ನಮಸ್ತರ್ಪಯಾಮಿ. ತಂದೆದಾಯ್ತು ತಾತಂದಾಯ್ತು. ಇನ್ನು ಮುಂದಕ್ಕೆ ಕಡೆಯಲ್ಲಿ ತುದಿನಲ್ಲಿ ಮುತ್ತಾತನಿಗೆ ಮಧುವಾಕಾರತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನ ಸಂತೋಷದೀಹಿ. ಗೋತ್ರಾನ್ ಮುತ್ತಾತನ ಹೆಸರು ಶರ್ಮಣಃ ಆದಿತ್ಯ ರೂಪಾನ್ ಭಗವದಾತ್ಮನ್ ಅಸ್ಮತ್ ಪ್ರಪಿತಾಮಹಾನ್ ಸ್ವದ ನಮಸ್ತರ್ಪಯಾಮಿ. ಒಂದಾಯ್ತು. ಎರಡನೇದು ಮಧುನಕ್ತ ಮುತೋಷಸಿ ಮಧುಮತ್ ಪಾರ್ಥಿವಗಂ ರಜಃ ಮಧುದ್ಯೌರತ್ಸುನ ಪಿತಾ. ಗೋತ್ರಾನ್ ಮುತ್ತಾತನ ಹೆಸರು ಶರ್ಮಣಃ ಆದಿತ್ಯ ರೂಪಾನ್ ಭಗವದಾತ್ಮನ್ ಅಸ್ಮತ್ ಪ್ರಪಿತಾಮಹಾನ್ ಸ್ವದ ನಮಸ್ತರ್ಪಯಾಮಿ. ಮೂರನೇ ಮಂತ್ರ ಮುತ್ತಾತನಿಗೆ ಮಧುಮಾನ್ನೋ ವನಸ್ಪತಿರ್ಮಧುಮಾಗುಮಸ್ತು ಸೂರ್ಯಃ ಮದ್ವೀರ್ಗಾವೋ ಭವಂತುನಃ. ಗೋತ್ರಾನ್ ಮುತ್ತಾತನ ಹೆಸರು ಶರ್ಮಣಃ ಆದಿತ್ಯ ರೂಪಾನ್ ಭಗವದಾತ್ಮಾನ್ ಅಸ್ಮತ್ ಪ್ರಪಿತಾಮಹಾನ್ ಸ್ವದ ನಮಸ್ತರ್ಪಯಾಮಿ. ಸೊ ತಂದೆಗೆ ಮೂರು, ತಾತನಿಗೆ ಮೂರು, ಮುತ್ತಾತನಿಗೆ ಮೂರು ಮಂತ್ರಗಳು. ಈಗ ತಂದೆಗೆ ಬಿಟ್ಟ ಜಾಗದಲ್ಲಿ ತಾಯಿಗೆ, ಆಮೇಲೆ ಅಜ್ಜಿಗೆ, ತಾತ ಅಜ್ಜಿ ಮಧ್ಯದ್ದು, ಆಮೇಲೆ ಮುತ್ತಜ್ಜಿಗೆ. ಅವರಿಗೆ ಸಪರೇಟ್ ಮಂತ್ರಗಳೇನಿಲ್ಲ. ಏನ್ ಹೇಳ್ಬೇಕು? ಮೊದಲು ತಾಯಿಗೆ ವಸು ಸ್ಥಾನದಲ್ಲಿ ಗೋತ್ರಾಹ, ಇದು ಸ್ತ್ರೀಲಿಂಗ. ಗೋತ್ರಾನ್ ಅಲ್ಲಿ ಹೇಳಿದ್ರೆ ಫಸ್ಟ್ ಗೋತ್ರಾಹ ತಾಯಿ ಹೆಸರು ಹೇಳಿ. ನಾಮ್ನೀಹಿ ವಸುಪತ್ನಿ ರೂಪ ಅಸ್ಮನ್ ಮಾತು ಸ್ವದ ನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ಒಂದು ಸಲ ಎಳ್ಳು ನೀರು ಇಟ್ಕೊಂಡು 3 ಸಲ ಅದನ್ನು ಬಿಡೋರು. ತರ್ಪಯಾಮಿ 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 ಎಂದಾಗ ಹೆಬ್ಬೆರಳು ಮತ್ತೆ ತೋರು ಬೆರಳು ಮಧ್ಯದಲ್ಲಿ ಆ ನೀರನ್ನ 3 ಸಲ ಅದು ಒಂದೇ ಜಾಗಕ್ಕೆ ಬಿಡುವಂಥದ್ದು. ಮತ್ತೆ ಮಧ್ಯದಲ್ಲಿ ತಾತನಿಗೆ ತರ್ಪಣ ಬಿಡ ಜಾಗದಲ್ಲಿ ಗೋತ್ರಾಹ ಹೆಸರು ನಾಮ್ನೀಹಿ ರುದ್ರಪತ್ನಿ ರೂಪಾಹ ಅಸ್ಮನ್ ಪಿತಾಮಹೀ ಸ್ವದಾ ನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ಆಮೇಲೆ ಮುತ್ತಾತನಿಗೆ ಬಿಟ್ಟಿದ್ದು ಮೇಲೆ ಸುದಿನಲ್ಲಿ ಅಲ್ಲಿ ಗೋತ್ರಾಹ ಮುತ್ತಜ್ಜಿ ಹೆಸರು ಹೇಳಿ. ನಾಮ್ನೀ ಆದಿತ್ಯ ಪತ್ನಿ ರೂಪಾಹ ಅಸ್ಮನ್ ಪ್ರಪಿತಾಮಹೀ ಸ್ವದಾ ನಮಃ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ಇದಾದ ಮೇಲೆ ತಂದೆ ತಾತ ಮುತ್ತಾತ ಆ 3 ಸ್ಥಳಗಳಿಗೂ ಹೇಳೋದಕ್ಕೆ ಮತ್ತೆ ಎಳ್ಳು ನೀರು ಇಟ್ಕೊಂಡು ಜ್ಞಾತ ಪಿತೃನೇ ಸ್ವದಾ ನಮಃ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ವಸು ರುದ್ರ ಆದಿತ್ಯ 3 ಸ್ಥಾನಗಳಿದೆಯಲ್ಲ. ಹಾಗೇನೆ ಜ್ಞಾತ ಪಿತೃಪತ್ನಿ ಸ್ವದಾ ನಮಃ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ. ಕಡೆಯದು ಮೂರನೇದು ಊರ್ಜಂ ವಹಂತಿ ಅಮೃತಂಗತಂ ಪಯಾಕಿಲಾಲಂ ಪರಿಸೃತಂ ಸ್ವದಸ್ತ ತರ್ಪಯತಮೇ ಪಿತೃನ್ ಅಂತ. ಆ ಪಿತೃವರ್ಗದಕ್ಕೆ ಮಾತ್ರ ಆಂಟಿ ಕ್ಲಾಕ್ ವೈಸು ಎಳ್ಳನ್ನ ತಾರಿಯಾಗಿ 3 ಸಲ ಬಿಡುವಂಥದ್ದು. ಈ ಜ್ಞಾತ ಪಿತೃನ್ ಅಂತಂದಾಗ ಬೇರೆ ಯಾರು ಹೇಳ್ತಾರೋ ಎಲ್ಲರೂ ಕೂಡ ಅದ್ರ ಸೇರಿದಂಗಾಗುತ್ತಿದೆ. ಅದರಿಂದ ಆಮೇಲೆ ಕಾರುಣ್ಯ ಪಿತೃ ಅದು ಇದು ಅಂತೆಲ್ಲ ಏನಿಲ್ಲ, ಬೇರೆ ಇನ್ಯಾರಿಗೂ ಇಲ್ಲ. ಯಾರ್ಯಾರು ಆ ಸ್ಥಾನದಲ್ಲಿ ಗೊತ್ತಿರೋರು ಗೊತ್ತಿಲ್ಲದೆಲ್ಲ ಜ್ಞಾತ ಅಜ್ಞಾತ ಪಿತೃನೇ ಅವರುಗಳಿಗೆ. ಸೊ ಈ ನೀರನ್ನ ಆಂಟಿ ಕ್ಲಾಕ್ ವೈಸ್ ಹೇಳ್ತಾ ತೃಪ್ಯತ ಇದಕ್ಕೇನೆ ಅದು ತರ್ಪಣ ಅನ್ನೋ ಪದ. ತೃಪ್ತರಾಗಲಿ ಈ 3 ಜನ ವಸು ರುದ್ರ ಆದಿತ್ಯ ಸ್ವರೂಪಿಗಳ. ಈಗ ಹೇಳಿದ್ದಷ್ಟು ಮಂತ್ರಗಳು ಸೇಮ್ ಥಿಂಗ್ ಅಲ್ಲಿ ರಿಪೀಟ್ ಆಗುತ್ತೆ ಮಾತೃವರ್ಗದಲ್ಲಿ. ಈಗ ಮಾತಾಮಹಾದಿ ವರ್ಗ ಪಶ್ಚಿಮದಲ್ಲಿರುವ ಬಗ್ನಗಳು. ಈಗ ಈ ಕಡೆ ಲೆಫ್ಟ್ ಸೈಡ್ ನಲ್ಲಿ ಇಟ್ಟಿದ್ದೀವಿ, ರೈಟ್ ಸೈಡ್ ನಲ್ಲಿರೋ ಒಂದು ಸೆಟ್ 5 ದರ್ಬೆ ಇದೆ. ಅದರ ಪಕ್ಕದಲ್ಲಿ 3 ದರ್ಬೆ ಬಗ್ನವನ್ನ ಅವಾಗಲೇ ಆಮನೆ ಮಾಡಿದ್ದಾಗಿದೆ. ಇಲ್ಲಿ ಮಂತ್ರ ಉದೀರ ಕಾಮಾವರ ಉತ್ಪರಾಸ, ಇದು ಫಸ್ಟ್ ಮಂತ್ ಇದ್ದೇನೆ, ಸೇಮ್ ಥಿಂಗ್ ರಿಪೀಟ್ ಆಗ್ತಾ ಇದೆ ಅಷ್ಟೇ ಮಂತ್ರಗಳು. ಉತ್ಪರಾಸ ಉನ್ಮಧ್ಯಮಾಹ ಪಿತರ ಸೌಮ್ಯಾಸ ಜ್ಞಾತೇನೋ ಮಂತ್ರ ಪಿತರೋ ಹವೇಶು. ತಾಯಿಯ ಗೋತ್ರಾನ್ ತಾಯಿಯ ತಂದೆ ಅವರ ಹೆಸರು ಹೇಳಿ. ಶರ್ಮಣಃ ವಸುರೂಪಾನ್ ಭಗವದಾತ್ಮಾನ್ ಅಸ್ಮನ್ ಮಾತಾಮಹಾನ್ ಸ್ವದಾ ನಮಸ್ತರ್ಪಯಾಮಿ. ಮೊದಲನೇದಾಯ್ತು. ಮತ್ತೆ ಅದೇ ಜಾಗ ಅಲ್ಲಿ ವಸು ಜಾಗದಲ್ಲಿ ತಂದೆಗೆ ಬಿಟ್ವಲ್ಲ, ಆ ರೀತಿ ಇಲ್ಲಿ ಮಾತಾಮಹನ್ಗೆ. ಎರಡನೇ ಮಂತ್ರ ಅಲ್ಲಿ ಹೇಳಿದ್ದೇನೆ ಸೇಮ್ ಮಂತ್ರ. ಅಂಗಿರಸೋನ ಪಿತೃೋನ ಭಗ್ಮ ಅಥರ್ವಾಣೋ ಭಗವತ್ ಸೌಮ್ಯಾಸಃ ತೇಷಾಂ ವೈಗಂ ಸುಮತೌ ಯಜ್ಞಾನಾಮಪಿ ಭದ್ರೇ ಸೋಮನಸೇ ಸ್ಯಾಮಾಂ. ಗೋತ್ರಾನ್ ತಾಯಿಯ ತಂದೆ ಹೆಸರು ಶರ್ಮಣಃ ವಸುರೂಪಾನ್ ಭಗವದಾತ್ಮಕ ಅಸ್ಮನ್ ಮಾತಾಮಹಾನ್ ಸ್ವದಾ ನಮಸ್ತರ್ಪಯಾಮಿ. ಮೂರನೇ ಮಂತ್ರ ಆಯಂತು ನ ಪಿತರೋ ಮನೋಜವಸಃ ಅಗ್ನಿಶ್ವಾರ್ಥ ಪತಿಭಿರ್ದೇವ ಯೋನೈಃ ಅಸ್ಮಿನ್ ಯಜ್ಞೇ ಸ್ವದಯಾಮದಂತು ಅಧಿಬ್ರುವಂತು ತೇ ಅವಂತ್ವಸ್ಮಾನ್. ಗೋತ್ರಾನ್ ಶರ್ಮಣಃ ತಾಯಿಯ ತಂದೆ ಹೆಸರಿಗೆ. ಮೂರನೇದು ವಸುರೂಪಾನ್ ಭಗವದಾತ್ಮಾನ್ ಅಸ್ಮನ್ ಮಾತಾಮಹಾನ್ ಸ್ವದಾ ನಮಸ್ತರ್ಪಯಾಮಿ. ಈಗ ತಾಯಿಯ ತಂದೆಗೆ ಬಿಟ್ಟಾದ್ಮೇಲೆ ಮಧ್ಯದಲ್ಲಿ ಈ ಬುಗ್ನಗಳ
ಮೂರ್ ಕಡೆ ಬಿಡೋದು ಇದೆಯಲ್ಲ, ಅಲ್ಲಿ ಬಿಟ್ಟಂತೆ ಇಲ್ಲಿ, ಅಲ್ಲಿ ತಾತನ್ ಬಿಟ್ಟಂತೆ ಇಲ್ಲಿ ತಾಯಿಯ ಪಿತಾಮಹ. ಅವ್ರಿಗೆ ಮಂತ್ರ ಊರ್ಜಂ ವಹಂತಿ ಅಮೃತಂಗ ದಂಪಯ ಕಿಲ ಅಲಂಪಾರಿ ಶ್ರುತಂ ಸ್ವದಾಸ್ತ ತರ್ಪಯತಮೇ. ಅಲ್ಲಿ ಬರೀ ಪಿತೃ ಇದೆ, ಇಲ್ಲಿ ಮಾತು ಪಿತೃ ಅಂತ ಒಂದು ಪದ ಸೇರಿಸ್ಕೋಬೇಕು ಅಷ್ಟೇ. ಗೋತ್ರಾನ್ ತಾಯಿಯ ಗೋತ್ರ ಹೇಳಿ, ತಾಯಿಯ ತಾತನ ಹೆಸರು ಶರ್ಮಣ ರುದ್ರ ರೂಪಾನ್ ಭಗವದಾತ್ಮನ್ ಅಸ್ಮತ್ ಮಾತು ಪಿತಾಮಹನ್ ಸ್ವದಾ ನಮಸ್ತರ್ಪಯಾಮಿ. ಒಂದಾಯ್ತು. ಎರಡನೇ ಮಂತ್ರ ಅವರಿಗೆ, ಯಾರಿಗೆ? ತಾತನಿಗೆ. ಪಿತೃಭ್ಯಸ್ವದಾಭ್ಯಸ್ವದಾ ನಮಃ, ಪಿತಾಮಹೇಭ್ಯಸ್ವದಾಭ್ಯಸ್ವದಾ ನಮಃ, ಪಿತಾಮಹೇಭ್ಯಸ್ವದಾಭ್ಯಸ್ವದಾ ನಮಃ. ಅಕ್ಷನ್ ಮಾತು ಪಿತರಃ. ಮಾತು ಅನ್ನೊಂದು ಅಕ್ಷರ, ಅಲ್ಲಿ ಬರೀ ಪಿತರಃ ಹೇಳಿದ್ವಿ, ಇಲ್ಲಿ ಮಾತು ಪಿತರಃ. ಸೇಮ್. ಗೋತ್ರಾನ್ ಅವರ ಹೆಸರು ಹೇಳಿ, ಶರ್ಮಣ ರುದ್ರ ರೂಪಾನ್ ಭಗವದಾತ್ಮಗಾನ್ ಅಸ್ಮತ್ ಮಾತು ಪಿತಾಮಹಾನ್. ಈಗಾಗಲೇ ಬಂದು ಕೊಟ್ಟಿದ್ದಾಗಿದೆ. ಎರಡನೇ ಮಂತ್ರ ಇದು ಅವರಿಗೆ ಸೇಮ್. ಸ್ವದಾ ನಮಸ್ತರ್ಪಯಾಮಿ. ಮೂರನೇದು ರುದ್ರ ಸ್ವರೂಪದಲ್ಲಿರುವಂತಹದ್ದು, ಅದೇ ತಾಯಿಯ ತಾತನಿಗೆ. ಯೇ ಚೇಹ ಪಿತರೋ ಯೇ ಚನೇಹ ಯಾಗಶ್ಚ ವಿದ್ಮ ಯಾಗಮೋಚನ ಪ್ರವಿದ್ಮ ಅಗ್ನೇತಾನ್ವೇ ಏತಾ ಯದಿತೆ ಜಾತವೇದಃ ತಯಾ ಪ್ರತ್ಯಗ್ಗ ಸ್ವರ್ಯಾಮದಂತು. ಗೋತ್ರಾನ್ ಶರ್ಮಣಃ ರುದ್ರರೂಪಾನ್ ಭಗವದಾತ್ಮಗಾನ್ ಅಸ್ಮನ್ ಮಾತು ಪಿತಾಮಹಾನ್ ಸ್ವದಾ ನಮಸ್ತರ್ಪಯಾಮಿ. ಸೊ ತಾಯಿಯ ತಂದೆ ಫಸ್ಟ್ ಆಯ್ತು, ತಾಯಿಯ ತಾತನಿಗೆ ಮಧ್ಯದಲ್ಲಾಯ್ತು, ತಾಯಿಯ ಮುತ್ತಾತನಿಗೆ ಕಡೆನಲ್ಲಿ, ಅಲ್ಲಿ ಪ್ರಪಿತಾಮಹನ ಬಿಟ್ಟಂತೆ ಇಲ್ಲಿ ಮಾತು ಪ್ರಪಿತಾಮಹ. ಮಂತ್ರ ಸೇಮ್ ಅದೇನೆ. ಮಧು ಮಾತಾರುತಾಯತೆ ಮಧುಕ್ಷರಂತಿ ಸಿಂಧಃ ಮಾಧ್ವಿ ಇನ್ನ ಸಂತೋಷದೀಹಿ. ಗೋತ್ರಾನ್ ಶರ್ಮಣಃ ಆದಿತ್ಯ ರೂಪಾನ್ ಭಗವದಾತ್ಮನ್ ಅಸ್ಮನ್ ಮಾತು ಪ್ರಪಿತಾಮಹನ್ ಸ್ವದಾ ನಮಸ್ತರ್ಪಯಾಮಿ. ಎರಡನೇ ಮಂತ್ರ ಮಧುನಕ್ತ ಮತೋಷಸೆ ಮಧುಮತ್ ಪಾರ್ಥಿವಗಂಬ್ರಜ ಮಧುದ್ಯೌರಸ್ತು ನ ಪಿತಾ. ಸೇಮ್. ಗೋತ್ರಾನ್ ಹೆಸರು ಶರ್ಮಣಃ ಆದಿತ್ಯ ರೂಪಾನ್ ಭಗವದಾತ್ಮನ್ ಅಸ್ಮನ್ ಮಾತು ಪ್ರಪಿತಾಮಹನ್ ಸ್ವದಾ ನಮಸ್ತರ್ಪಯಾಮಿ. ಮೂರನೇದು ಮಧುಮಾನ್ನೋ ವನಸ್ಪತಿ ಮಧುಮಾಗಮಸ್ತು ಸೂರ್ಯ ಮಾಧ್ವೀರ್ಯಾಭೋ ಭವಂತು ನಃ. ತಾಯಿಯ ಗೋತ್ರ. ಗೋತ್ರಾನ್ ಶರ್ಮಣಃ ತಾಯಿಯ ಮುತ್ತಾತ ಶರ್ಮಣಃ ಆದಿತ್ಯ ರೂಪಾನ್ ಭಗವದಾತ್ಮಕಾನ್ ಅಸ್ಮನ್ ಮಾತು ಪ್ರಪಿತಾಮಹಾನ್ ಸ್ವದಾ ನಮಸ್ತರ್ಪಯಾಮಿ. ಆಮೇಲೆ ಈ ಕಡೆ ವಸುರುದ್ರಾದಿತ್ಯ ಕೊಟ್ಟಂತೆ ಇಲ್ಲಿ ಮೊದಲು ತಾಯಿಯ ತಂದೆಗೆ ಹೇಳಿದ್ನಲ್ಲ, ಆ ಜಾಗದಲ್ಲಿ ತಾಯಿಗೆ. ಗೋತ್ರಾಹ ನಾಮ್ನೀ. ತಾಯಿ ಹೆಸರು ಹೇಳಿ, ವಸುಪತ್ನಿ ರೂಪ ಅಸ್ಮನ್ ಮಾತಾಮಹೀ ಸ್ವದಾ ನಮಸ್ತರ್ಪಯಾಮಿ ತರ್ಪಯಾಮಿ. 3 ಸಲ, ಒಂದ್ಸಲಿ ತಗೊಂಡಿದ್ದಲ್ಲಿ 3 ಸಲ ನೀರು ಅದರಲ್ಲೇ ಬಿಡೋದು. ಎರಡನೇದು ತಾಯಿಯ ತಾತನಿಗೆ ತರ್ಪಣ ಕೊಟ್ಟ ಜಾಗ ಮಧ್ಯದಲ್ಲಿ. ಗೋತ್ರಾಹ ನಾಮ್ನೀ ಅವರ ಹೆಸರು ಹೇಳಿ, ವೃದ್ಧ ಪತ್ನಿ ರೂಪ ಅಸ್ಮನ್ ಮಾತು ಪಿತಾಮಹೀ ಸ್ವದಾ ನಮಸ್ತರ್ಪಯಾಮಿ. ಮೂರನೇದು ಮುತ್ತಾತನಿಗೆ ಕೊಟ್ಟ ಜಾಗ. ಗೋತ್ರಾಹ ನಾಮ್ನೀ ಆದಿತ್ಯ ಪತ್ನಿ ರೂಪ ಅಸ್ಮನ್ ಮಾತು ಪ್ರಪಿತಾಮಹೀ ಸ್ವದಾ ನಮಃ ತರ್ಪಯಾಮಿ. ಅಲ್ಲಿ ಗ್ರೂಪ್ದಲ್ಲಿ ಹೇಳಿದಂತೆ ಇಲ್ಲೂ ಕೂಡ ಅಷ್ಟೇ, 3 ಕಡೆಗಳಲ್ಲಿ ಬಿಡುವಂತದ್ದು. ಇವಾಗ ಒಂದೊಂದು ಕಡೆ 3 ಬಿಟ್ಟಿದ್ದು ಮೊದಲು. ಜ್ಞಾತ ಮಾತು ಪಿತೃನ್ ಸ್ವದಾ ನಮಃ ತರ್ಪಯಾಮಿ 3 ಕಡೆ ವಸು ರುದ್ರಾದಿತ್ಯ. ಹಾಗೆ ಜ್ಞಾತ ಮಾತು ಪಿತೃಪತ್ನಿ ಸ್ವದಾ ನಮಃ ತರ್ಪಯಾಮಿ. ಕಡೆದು ಊರ್ಜಂ ವಹಂತಿ ಅಮೃತಂಗದಂ ಪಯ ಕಿಲ ಅಲಂಪರಿ ಸ್ವದಂ ಸ್ವದಾಸ್ತ ತಪ್ಪಯದಮೇ ಮಾತು ಪಿತೃ ಅಂತ ಹೇಳಿ 3 ಸಲಿ ತೃಪ್ಯತ ಆಗೋಯ್ತು. ಇಷ್ಟೇ ತರ್ಪಣಕ್ಕೆ. ಈ 9 ಮಂತ್ರಗಳು ಅದೇನೆ ಇಲ್ಲೂ ರಿಪೀಟ್ ಆಗಿದೆ. 3 ಜನ 3 ಸ್ಥಳದಲ್ಲಿ, ವಸು ರುದ್ರ ಆದಿತ್ಯ ಅಂತ. ಈಗ ಎದ್ದು ನಿಂತ್ಕೊಂಡು ಆ ಉಪವೀತಿ ಇದ್ದಿದ್ದನ್ನ, ಇಲ್ಲ ಪ್ರಾಚೀನ ವೀತಿನಲ್ಲಿ ಇದ್ದಿದ್ದು ಅದನ್ನು ಉಪವೀತಿ ಹಾಕೊಂಡು ಬುಗ್ನಗಳಿಗೆ ಇಟ್ಟಿದ್ರಲ್ಲ ತಟ್ಟೆಗೆ ಪ್ರದಕ್ಷಿಣೆ ಮಾಡಬೇಕು. ನಮೋ ಪಿತರೋ ರಸಾಯ, ನಮೋ ಪಿತರೋ ಶುಷ್ಮಾಯ, ನಮೋ ಪಿತರೋ ಜೀವಾಯ, ನಮೋ ಪಿತರೋ ಸ್ವಧಾಯೈ, ನಮೋ ಪಿತರೋ ಮನ್ಯವೇ, ನಮೋ ಪಿತರೋ ಘೋರಾಯ, ಪಿತರೋ ನಮೋ ವಹ ಯ ಏತಸ್ಮಿನ್ ಲೋಕೆ ಸ್ಥ ಯುಷ್ಮಾಗಸ್ತೇನು ಯ ಏಸ್ಮಿನ್ ಲೋಕೆ ಮಾಂತೇನು ಯ ಏತಸ್ಮಿನ್ ಲೋಕೆ ಸ್ಥಾಂ ಯೂಯಂ ತೇಷಾಂ ವಸಿಷ್ಠ ಭೂಯಾಸ್ತ ಯೇ ಏಸ್ಮಿನ್ ಲೋಕೆ ಹಂ ತೇಷಾಂ ವಸಿಷ್ಠೋ ಭೂಯಾಸಂ. ವಾಜೆ ಅಮೃತವಾಜಿನೋ ನೋ ಧನೇಶೋ ವಿಪ್ರಾಮೃತಾಋತಜ್ಞೋ ಅಸ್ಯ ಮಧ್ಯಪಿ ಪದಮಾದೈರ್ಧ್ವಂ ತೃಪ್ತಾಯಾತ ಪತಿವೃದ್ಧೇ ವಯೋನೈಃ ಪ್ರಜಾಪತೆ ನತ್ವರೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾಪೋಪವಾಯತ್ಕಾಮಸ್ತೇಜುಮಸ್ತನ್ನೋಸ್ತು ವಯಗ್ರಸ್ಯಾಮ ಪದಯೋರಯೀಣ. 3 ಪ್ರದಕ್ಷಿಣೆ ಮಾಡಿ ಬುಗ್ನಗಳನ್ನ ಮುಟ್ಬಿಟ್ಟು ನಮಸ್ಕಾರ ಮಾಡಿ, ಆಮೇಲೆ ಅಭಿವಾದಯೇ ಉಪಯುಕ್ತಿನಲ್ಲೆಲ್ಲ ಮಾಡಿದ್ವಿ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲರೂ ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುದು. ಯಾಕೆಂದ್ರೆ
ಸಾಕ್ಷಾತ್ತಾಗಿ ಅವರುಗಳನ್ನೇ ಆವಾಹನೆ ಮಾಡಿದ್ದೀರಿ. ಪಿತೃಲೋಕದಲ್ಲಿ ಇರುವಂತಹ ತಂದೆ ತಾಯಿ, ತಂದೆ ತಾತ ಮುತ್ತಾತ, ಹಾಗೆ ತಾಯಿ ಅಜ್ಜಿ ಮುತ್ತಜ್ಜಿ, ಈ ಕಡೆ ತಾಯಿಯ ತಾಯಿ, ತಾಯಿಯ ತಂದೆ, ತಾಯಿಯ ತಾತ, ತಾಯಿಯ ಅಜ್ಜಿ, ತಾಯಿಯ ಮುತ್ತಾತ, ತಾಯಿಯ ಮುತ್ತಜ್ಜಿ, ಇವರೇನೆ ವಸು ರುದ್ರ ಆದಿತ್ಯ, ಎರಡು ಕಡೆ ವರ್ಗಗಳು, 3 ಸ್ತರದಲ್ಲಿ. ಇವರಿಗೆಲ್ಲ ಎಲ್ರು ನಮಸ್ಕಾರ ಮಾಡಿದ್ಮೇಲೆ ಅಭಿವಾದ್ಯ ಮಾಡಿ ಇದೆಲ್ಲ ಮಾಡಿದ್ರೆ ಮನೆಯಲ್ಲಿ ಅವರು ಎಲ್ರಿಗೂ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಈ ಪಿತೃದೇವತೆಗಳ ಕೃಪೆ ಚೆನ್ನಾಗಿ ಉಂಟಾಗುತ್ತೆ. ಅವರು ಸಂತೋಷ ಪಡ್ತಾರೆ. ನಿಮ್ಮ ಕಷ್ಟಗಳು ಕ್ಲೇಶಗಳನ್ನು ಪರಿಹಾರ ಆಗುತ್ತೆ. ಇದು ನಡೆಸುವಂತಹದ್ದು. ತಿಂಗಳಿಗೊಂದ್ಸಲಿ ಅಮಾವಾಸ್ಯೆನಲ್ಲಿ ಸಂಕ್ರಮಣ ಬಂದಾಗ ಒಂದು ಷಣ್ಣವತಿ ಶ್ರದ್ಧೆ ಮಾಡಿದ್ರೆ ವರ್ಷದಲ್ಲಿ 96 ಬರುತ್ತೆ. ಈಗ ಆದ್ಮೇಲೆ ಇವ್ರನ್ನೆಲ್ಲ ಕಳಿಸಿದ್ದಾಯ್ತು, ಎಲ್ಲ ಆಯ್ತು, ಕಾರ್ಯ ಮುಗೀತು. ಅವರನ್ನ ಗೌರವ ಕಳ್ಸಿಕೊಡ್ಬೇಕು. ಪ್ರಾಚೀನಾವಿತ ಮಾಡಿಕೊಂಡು ಆವಾಹಿತ ವರ್ಗದ್ವಯ ಪಿತೃ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಅಂತ ಎಳ್ಳನ್ನು ತಗೊಂಡು ಪ್ರಾಚೀನಾವಿತದಲ್ಲಿ ಈ ಕಡೆ 3 ಜಾಗದಲ್ಲಿ, ತಾಯಿಯ ಕಡೆನಲ್ಲೂ 3 ಜಾಗದಲ್ಲಿ ಹಾಕಿ, ಆಮೇಲೆ ಯೇಷಾಂ ನ ಪಿತಾ ನ ಭ್ರಾತ ನ ಬಂಧು ನ ಅನ್ಯ ಗೋತ್ರಿಣ ತೇ ತೃಪ್ತಿ ಮಖಿಲಯಂತು ಮಯಾ ತಕ್ತಹಿ ಕುಶೈಸ್ಥಿಲಹಿ. ನಾನು ಈಗ ಬಿಡುವಂತ ಎಳ್ಳು ಮತ್ತೆ ದರ್ಬೆಗಳು ಆ ತೀರ್ಥದಿಂದ ಯಾರಿಗೆ ತಂದೆ ಇಲ್ವೋ, ಭ್ರಾತ ಬಂಧು ಇಲ್ವೋ, ನ ಅನ್ಯ ಗೋತ್ರಿಣ ದತ್ತವಾಗಿ ಇನ್ನೊಂದು ಇದಕ್ಕೆ ಹೋಗಿದ್ರೆ ಅವರೆಲ್ಲರೂ ಕೂಡ ಇದರಿಂದ ತೃಪ್ತಿಯಾಗಲಿ ಅಂತ ಹೇಳಿ ಅಪ್ರದಕ್ಷಿಣೆಯಾಗಿ ಇದು ಮಾಡಿ ಕುಶ ಎಲ್ಲದನ್ನು ತಗೊಂಡು ಇದು ಮಾಡೋದು. ದರ್ಬೆ ಸಮೃದ್ಧಿಯಾಗಿದ್ರೆ ಗಂಟನ್ನೆಲ್ಲ ಬಿಚ್ಚಿ ಎಲ್ಲದನ್ನು ಪೂರ್ವಾಗ್ರವಾಗಿ ಮಾಡ್ಕೊಂಡು ಒಟ್ಟಿಗೆ ಕೈನಲ್ಲಿ ಒಂದ್ ಸ್ವಲ್ಪ ಎಳ್ಳು ಇದು ಬಿಟ್ಕೊಂಡು ಬಿಡುವಂತಾರೆ. ನಿಮಗೆ ದರ್ಬೆ ಸಿಗೋದು ಕಷ್ಟ, ಇದು ಮಾಡ್ಕೊಳ್ಳೋದು ಬುಗ್ನಕ್ಕೆ ಇದಕ್ಕೆ ಸಮಯ ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ಬೇಕಾದ್ರೆ ಅದನ್ನೇ ಉಪಯೋಗಿಸಿ, ತಪ್ಪೇನಿಲ್ಲ. ಮಾಡೋದು ಬಹಳ ಮುಖ್ಯ. ಈಗ ಹೇಗೆ ಅಂದ್ರೆ ನಲ್ಲಿ ನೀರಿಲ್ಲ ಅದಕ್ಕೆ, ಬಾವಿ ನೀರಿಲ್ಲ ಅದಕ್ಕೆ ಆರಾಧನೆ ಮಾಡೋಲ್ಲ ಅಂತ ಆ ಎಕ್ಸ್ಕ್ಯೂಸ್ ಅಲ್ಲ. ಇದಕ್ಕೆ ತುಂಬಾ ಟೈಮ್ ಆಗ್ಬಿಡುತ್ತೆ ಅಂತ. ಎಲ್ಲದಕ್ಕೂ ನಿಮಗೆ ಮಂತ್ರಗಳನ್ನ ವಾಚೋವಿಧೇಯ ಮಾಡ್ಕೊಳ್ಳಿ. ಅದನ್ನ ಇದು 16 ನಿಮಿಷದಲ್ಲಿ ಖಂಡಿತ ಮುಗಿಸ್ಬೋದು. ನಾನು ಮಾಡ್ತಾ ಇದ್ದೀನಿ. ಸೊ ಅದರಿಂದ ನನಗಾಗೋದು ನಿಮಗೂ ಕೂಡ ಆಗತ್ತೆ. ಅದರಲ್ಲಿ ಏನು ವಿಶೇಷ ಏನಿಲ್ಲ. ಇದಾದ ಮೇಲೆ ಈ ಇದ್ರದನ್ನ ದರ್ಬೆಗಳು ಇದ್ರೆ ಪವಿತ್ರ ಎಲ್ಲ ಬಿಚ್ಚಿ ಇದು ಮಾಡೋದು, ಇದ್ರೆ ತೆಗೆದಿಟ್ಕೊಳ್ಳಿ ಅದನ್ನ. ಇದು ಉಪವೀತಿನಲ್ಲಿ ಮಾಡ್ಬೇಕು. ಇದು ಪ್ರಚನ ವೀತಿನಲ್ಲಿ ಆಯ್ತಲ್ಲ, ಅದಾದ್ಮೇಲೆ ಉಪವೀತಿ ಮಾಡಿ ಒಂದು ಆಚರಣೆ ಮಾಡಿ ಇನ್ನೊಂದ್ಸಲಿ ಸಾತ್ವಿಕತೆಗೆ ಹೇಳ್ಬೇಕು. ಭಗವಾನ್ ಇಮ ಸುಖಿ ಏನ ಆತ್ಮನ ಕರ್ತ ಸುಖಿ ಇಷ್ಟ ಉಪಕರಣ ಸ್ವರಾಧನಿಕ ಪ್ರಯೋಜನಾಯ ಪರಮ ಪುರುಷ ಸರ್ವಶೇಷಿ ಸ್ವಶೇಷ ಭೂತಮಿದಂ ವರ್ಗದ್ವಯ ಪಿತೃಣಾಂ ಉದ್ದೇಶ್ಯ ತಿಲತರ್ಪಣಾಖ್ಯಂ ಕರ್ಮ ಸ್ವಸ್ಮೈ ಸ್ವಪ್ರೀತಿಯ ಸ್ವಯಮೇವ ಕಾರಿತವಾನ್. ಆಗೋಯ್ತು ತರ್ಪಣದ್ದು. ಇದಾದ್ಮೇಲೆ ನಾವು ಸ್ನಾನ ಮಾಡಕ್ಕೆ ಇಟ್ಕೊಂಡಿರ್ತೀವಲ್ಲ ಟವಲ್, ಸೊಂಟ ಕಟ್ಕೊಂಡಿದ್ರೆ ಅದನ್ನ ತೆಗೆದು ನಿವೀತಿ ನೀರನ್ನ ಹಾಕೊಂಡು ಆ ಚೌಕವನ್ನ 4 ಮಡಗಿಸಿ, ಅಂದ್ರೆ ಫಸ್ಟ್ ಮಧ್ಯದಲ್ಲಿ ಹಾಫ್, ಆಮೇಲೆ ಇನ್ನೆರಡು, ಒಟ್ಟು 4 ಮಡಿಕೆ ಬರ್ಬೇಕು. ಆ ರೀತಿ ಮಾಡಿ ನೀರಿನಲ್ಲಿ ಅದನ್ನ ಚೆನ್ನಾಗಿ ನೆನೆಸಿ ನಿವೀತಿಯಲ್ಲಿ ಇದನ್ನ ಹಿಂಡಬೇಕು. ಆಂಟಿ ಕ್ಲಾಕ್ ವೈಸ್ ಮಾಡ್ತಿರಲ್ಲ ಹಾಗೆ ಬಟ್ಟೆನ ಹಿಂಡೋದು ಯೂಶಲ್ ಆಗಿ ಎಲ್ಲ ಒಣಗಾಕೋಕ್ ಮೊದಲು ಹಿಂಡ್ತಾ ಇದ್ವಿ ಆ ತರದಲ್ಲಿ. ಆವಾಗ ಏಕೆ ಚ ಅಸ್ಮತ್ ಕುಲೇ ಜಾತಾಹ ಅಪುತ್ರ ಗೋತ್ರಜಾಮೃತಾಹ ತೇ ಗೃಹಂತು ಮಯಾ ದತ್ತಂ ವಸ್ತ್ರ ನಿಷ್ಪೀಡನೋದಕಂ. ನನ್ನ ಕುಲದಲ್ಲಿ ಯಾರು ಮಕ್ಕಳಿಲ್ಲದೆ ಹೋಗಿದ್ದಾರೋ ಅಂತಹ ಅವರುಗಳಿಗೆ, ಪಿತೃಗಳಿಗೆ ಈ ಬಟ್ಟೆಯ ನೀರಿನಿಂದ ಅವರು ತೃಪ್ತರಾಗ್ತಾರೆ ಅಂತ. ಎಲ್ಲವೂ ಕೂಡ ಬಹಳ ಅರ್ಥಪೂರ್ಣವಾಗಿದೆ. ಇದನ್ನ ನಡೆಸಿ ಮಾಡುವಂತ. ಮತ್ತೆ ಇವರುಗಳ ಹೆಸರುಗಳು ಗೊತ್ತಿಲ್ಲದಿದೆ. ತಂದೆ ತಾಯಿ ಹೆಸರುಗಂತೂ ಗೊತ್ತಿದೆ. ತಾತ ಅಜ್ಜಿ ಹೆಸರು, ಮುತ್ತಜ್ಜ ಮುತ್ತಜ್ಜಿ ಇದು ಗೊತ್ತಾಗದೆ ಇದ್ರೆ ಪೃಥ್ವಿ ಸತ್ ಅಂತ ವಸು ಸ್ಥಾನದಲ್ಲಿ, ಅಂತರಿಕ್ಷ ಸತ್ 2ನೇದು ರುದ್ರ ಸ್ಥಾನದಲ್ಲಿ, ದಿವಿ ಸತ್ ಎನ್ನುವುದು 3ನೇ ಸ್ಥಾನದಲ್ಲಿ. ಈಗ ಮುತ್ತಜ್ಜಿ ಹೆಸರು ಗೊತ್ತಿಲ್ಲ, ಅವಾಗ ಏನ್ ಮಾಡಕ್ ಮುಂದೆ ದಿವಿ ಸತ್ ಶರ್ಮಣ ಪತ್ನಿ ಅಂತ ಹೇಳ್ಬೇಕು. ಹಾಗೆ ಇಲ್ಲಿ ಮಾತು ಪಿತಾಮಹ, ಮಾತು ಪ್ರಪಿತಾಮಹ, ಮಾತು ಪ್ರಪಿತಾಮಹಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ದಿವಿಸತ್ ಶರ್ಮಣ ಪತ್ನಿ. ಅಥವಾ ತಾಯಿಯ ಅಜ್ಜಿ ಹೆಸರು ಗೊತ್ತಿಲ್ಲ, ಅವಾಗ ಪೃಥ್ವಿ ಸತ್ ಫಸ್ಟ್ ತಾಯಿಯ ತಾಯಿ ತಂದೆ ಬರುವಂತಹದ್ದು, ಆಮೇಲೆ ರುದ್ರ ಆ ಸ್ಥಾನಕ್ಕೆ ಬರುವಂತವ್ರು. ರುದ್ರ ಪತ್ನಿ ರೂಪ ಅದನ್ನ ಹೇಳಿ ಆಮೇಲೆ ಹೆಸರು ಗೊತ್ತಿಲ್ಲದಿದ್ರೆ ಸುಮ್ಮನೆ ಇದಕ್ಕೆ ಬೇರೆ ಏನೋ ಎಲ್ಲ ವಿಷ್ಣು ಈ ಕಡೆ ಲಕ್ಷ್ಮಿ ಅಂತ ಹೇಳ್ಬಿಡಿ, ಇಲ್ಲ ಕಶ್ಯಪ ಆದಿತಿ ಅಂತ ಹೇಳ್ಬಿಡಿ, ಇದೆಲ್ಲ ಅಲ್ಲ. ಸುಮ್ಮನೆ ಯಾರ್ಯಾರು ಏನೇನೋ ಹೇಳೋದಲ್ಲ, ಆಧಾರವಾಗಿ ಇರುವಂತಹದ್ದು.
ಸೊ ಇದಿಷ್ಟು. ಸಂಕ್ರಮಣದಲ್ಲಿ ಸಂಕ್ರಮಣ ಪುಣ್ಯಕಾಲೆ, ಗ್ರಹಣಗಳಲ್ಲಿ ಸೂರ್ಯ ಪರಾಗ ಪುಣ್ಯಕಾಲೆ ಅಥವಾ ಚಂದ್ರಗ್ರಹಣ ಆದ್ರೆ ಸೋಮ ಪರಾಗ ಪುಣ್ಯಕಾಲೆ ಅಂತ ಸಂಕಲ್ಪ ಹೇಳುವಂತ. ಅದರಿಂದ ತರ್ಪಣವನ್ನ ನೀವು ಕಲಿತು ಬಿಟ್ರೆ ಬಹಳ ಸುಲಭವಾಗಿ ಮಾಡಬಹುದು. ಆಸಕ್ತಿ ಇದ್ರೆ ಬೇಕಾದ್ರೆ ಬನ್ನಿ, ಒಂದು ದಿವಸ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. ಯಾರಿಗೆ ಆಸಕ್ತಿ ಇದೆಯೋ ಫೋನ್ ಮಾಡಿ, ಒಂದು ಅಮಾವಾಸ್ಯೆ ದಿವಸ ಬಂದ್ರೆ ಒಂದ್ಸಲಿ ನೋಡ್ಕೊಂಡು ಆಮೇಲೆ ಮಾಡ್ಬೋದು. ಯಾವಾಗ ಶುರು ಮಾಡ್ಬೋದು ಅಂದ್ರೆ, ತಂದೆ ಅಥವಾ ತಾಯಿ, ತಂದೆ ಪ್ರಧಾನವಾಗಿ ಗತಿಸಿದ 13 ದಿವಸ ಆಯ್ತಲ್ಲ, 12-13 ದಿವಸಗಳಾದ್ಮೇಲೆ ವೆರಿ ನೆಕ್ಸ್ಟ್ ಡೇ ಅಮಾವಾಸ್ಯೆ ಬಂದ್ರೆ ಅವಾಗ್ಲಿಂದಾನೇ ಶುರು ಮಾಡ್ಬೋದು. ಈ ವಾದ್ಯಾರಗಳು 1 ವರ್ಷ ಕಾಯ್ಬೇಕು ಅದು ಇದು ಅಂತಾರೆ, ಇದೆಲ್ಲ ಏನಿಲ್ಲ. ಪಿತೃಗಳಿಗೆ ನೀವು ತರ್ಪಣ ಮಾಡೋದಕ್ಕೆ ಅಧಿಕಾರ ಆ ಮೊಮೆಂಟ್ ನಿಂದಾನೇ ಸಿಗ್ಬಿಡುತ್ತೆ. ಮೊಮೆಂಟ್ ಅವಾಗಲೇ ಪವಿತ್ರದ ಉಂಗುರ ಕೂಡ ಧರಿಸೋದಕ್ಕೆ ಯೋಗ್ಯತೆ. ಅದಕ್ಕೆ ಮೊದಲು ಚಿನ್ನದ ಪವಿತ್ರ ಉಂಗುರ ಹಾಕಬಾರ್ದು. ತಂದೆ ಗತಿಸಿದ ಮೇಲೆ ಪವಿತ್ರದ ಉಂಗುರ ಧರಿಸಬಹುದು. ಆಮೇಲೆ ಈ ಪಿತೃದೇವತೆಗಳಿಗೆಲ್ಲ ಮಾಡುವಂಥದ್ದೆಲ್ಲ 3 ದರ್ಬೆನಲ್ಲೇ ಮಾಡುವಂತ ಬೊಗ್ನಗಳು 5, 3 ಇದೆ. ಒಂದು ಆವಾಹನ, ಇನ್ನೊಂದು ಆಸನಕ್ಕೆ. ಹೀಗೆ ತರ್ಪಣಗಳನ್ನ ನಡೆಸೋದು. ಈ ತರದ್ದು 1 ವರ್ಷಕ್ಕೆ 96 ಬರುತ್ತೆ. ಈ ತಾನೇ ಎಲ್ಲ ನಾನು ಕಳಿಸ್ಕೊಟ್ಟಿದ್ದೇನೆ. ಪರಾಭವ ಸಂವತ್ಸರದ ವಿಶೇಷ ದಿನಗಳು ಅದ್ರಲ್ಲಿ ನೋಡಿ. ಅದರಲ್ಲಿ ಇದು 12 ಅಮಾವಾಸ್ಯೆ, 12 ಸಂಕ್ರಮಣಗಳು, 1 ವರ್ಷದಲ್ಲಿ 24 ಆಯ್ತು. ಮಹಾಲಯ ಪಕ್ಷದಲ್ಲಿ 15 ದಿವಸನೂ ಆಗುತ್ತೆ. ಇದ್ರ ಜೊತೆಗೆ ತಿಸ್ರೋಷ್ಟಕ ಅಂತ ಬರುತ್ತೆ. ಈಗ ಮಾಘ, ಪಾಲ್ಗುಣ ಇದರಲ್ಲಿ ಬರುವಂತ ಮಾಸಗಳು ಪಂಚಾಂಗದಲ್ಲೂ ಇದೆ. ತಿಸ್ರೋಷ್ಟಕ ಅಂತಂದ್ರೆ ಅಷ್ಟಮಿ ದಿವಸ, ಅದಕ್ಕೆ ಹಿಂದಿನ ದಿವಸ ಅಂದ್ರೆ ಸಪ್ತಮಿ ದಿವಸ, ಅದಕ್ಕೆ ಪೂರ್ವೇದ್ಯು ಅಂತ ಹೆಸರು, ಅಷ್ಟಮಿ ದಿವಸ. ಆಮೇಲೆ ಮಾನ್ಯ ದಿವಸ ಅನ್ವಷ್ಟಕ ಅಂತ. ಆ 3 ದಿವಸ ಸೇರುತ್ತೆ. ಗ್ರಹಣಗಳು ಬಂದ್ರೆ ಅದು. ಇವುಗಳನ್ನೆಲ್ಲ ಸೇರಿಸ್ಕೊಂಡು ಒಟ್ಟು 96. ಇವುಗಳನ್ನ ನಡೆಸಿದ್ರೆ ವಸು ರುದ್ರ ಆದಿತ್ಯರ ಸಂಪೂರ್ಣ ಕೃಪೆ ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಮುಂದಿನ ಪೀಳಿಗೆಗೆ ಎಲ್ಲವನ್ನು ಕೊಡುತ್ತೆ. ಸೊ ಅದರಿಂದ ಅವಶ್ಯವಾಗಿ ತರ್ಪಣವನ್ನ ಪ್ರತಿಯೊಬ್ಬರು ಯಾರ್ಯಾರ ಅಧಿಕಾರಿಗಳು ಅವ್ರು ನಡೆಸ್ಬೇಕು. ಎಲ್ಲ ನಡೆಸಿ ಸ್ವಲ್ಪವಾಗಿ ಸೇರಿಸ್ಕೊಂಡು ಬನ್ನಿ. ಜೀವನದ ಸಾರ್ಥಕತೆ, ಮನಸ್ಸಿಗೆ ನೆಮ್ಮದಿ, ಆನಂದ, ಮನೆಯಲ್ಲಿ ಶಾಂತಿ ಎಲ್ಲ ಉಂಟಾಗೋದಕ್ಕೆ ಇದೆಲ್ಲ ಪೂರಕವಾಗುತ್ತೆ. ಮಂಗಳಾನಿ ಭವಂತು.